ಹಲೋ ಗಾಯ್ಸ್, ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಕನ್ನಡದ ಸಮಾನಾರ್ಥಕ ಪದಗಳು SDA, FDA ಮತ್ತು KPSC ಗ್ರೂಪ್ ಸಿ ಮತ್ತು ಲೇಬರ್ ಇನ್ಸ್ಪೆಕ್ಟರ್ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಸಮಾನಾರ್ಥಕ ಪದಗಳನ್ನ ನೋಡ್ತಾ ಹೋಗೋಣ. ಸೊ ಆದ್ರೆ ಇದರಲ್ಲಿ ಒಂದನೇ ಪ್ರಶ್ನೆ, ಸ್ಫುರಿಸುವುದು ಎಂದರೆ? ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಎ ಎತ್ತುವುದು ಮತ್ತು ಬಿ ಇದರಲ್ಲಿ ಹೊಳೆಯುವುದು ಮತ್ತು ಸಿ ಹೇರುವುದು, ಡಿ ರಭಸದಿಂದ ಓಡುವುದು. ಸೊ ಇದರಲ್ಲಿ ಸ್ಫುರಿಸುವುದು ಅಂದರೆ ಹೊಳೆಯುವುದು ಅಂತ ಅರ್ಥ. ಸೊ ಈ ಪ್ರಶ್ನೆಯನ್ನ FDA 1997ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಮತ್ತೆ ಅನುಪಮ ಎಂದರೆ? ಅನುಪಮ ಎಂದರೆ ಹೋಲಿಕೆ ಇಲ್ಲದ ಅಂತ ಅರ್ಥ. ಸೊ ಇದರಲ್ಲಿ ಅನುಪಮ ಅಂದ್ರೆ ಇದರ ಸಮಾನಾರ್ಥಕ ಪದ ಯಾವುದು? ಬಿ, ಆಪ್ಷನ್ ಬಿ, ಹೋಲಿಕೆ ಇಲ್ಲದ ಅಂತ ಅರ್ಥ. ಸೊ ಈ ಪ್ರಶ್ನೆಯನ್ನ FDA 1998. ಸುಸಾಂಗತ್ಯ ಎಂದರೆ? ಇದು ಆಪ್ಷನ್ ಎ ಹೊಂದಾಣಿಕೆ ಮತ್ತು ಬಿ ಛಂದೋಪ್ರಕಾರ, ಸಿ ಜೊತೆಗೂಡಿ ಬರುವಿಕೆ, ಡಿ ಸೇರಿ ಹೋಗುವುದು. ಸೊ ಇದರಲ್ಲಿ ಜೊತೆಗೂಡಿ ಬರುವಿಕೆ, ಆಪ್ಷನ್ ಸಿ ಇದು ಇದರದ್ದು ರೈಟ್ ಆನ್ಸರ್ ಆಗಿದೆ. ಸೊ ಮತ್ತೆ ಕಾವ್ಯ ಮೀಮಾಂಸೆ ಎಂದರೆ? ಸೊ ಕಾವ್ಯ ಮೀಮಾಂಸೆ ಎಂದರೆ ಕಾವ್ಯದ ಹುಟ್ಟು, ರಚನೆ, ಸಂವಹನ ಇತ್ಯಾದಿಗಳ ಚರ್ಚೆ. ಸೊ ಇವೆಲ್ಲವೂ ಕಾವ್ಯ ಮೀಮಾಂಸೆ ಅಂದ್ರೆ ಏನು? ಕಾವ್ಯದ ಹುಟ್ಟು, ಆಪ್ಷನ್ ಸಿ ಕಾವ್ಯದ ಹುಟ್ಟು, ರಚನೆ ಮತ್ತು ಸಂವಹನೆ ಮತ್ತು ಇತ್ಯಾದಿಗಳ ಚರ್ಚೆ. ಸೊ ಇವೆಲ್ಲಕ್ಕೆ ಕಾವ್ಯ ಮೀಮಾಂಸೆ ಅಂತ ಕರೀತಾರೆ. ಸೊ ಈ ಪ್ರಶ್ನೆ ವಿಕಿರಣ ಎಂದರೆ? ವಿಕಿರಣ ಎಂದರೆ ಆಪ್ಷನ್ ಎ ಕೆದರಿ ಬೀಳುವುದು, ಬಿ ವಿಕಾರ, ಆಪ್ಷನ್ ಸಿ ಅಂಗಹೀನ, ಆಪ್ಷನ್ ಡಿ ಬೆಳೆಯುವಿಕೆ. ಸೊ ಇದರಲ್ಲಿ ಆಪ್ಷನ್ ಎ ಕೆದರಿ ಬೀಳುವುದು, ವಿಕಿರಣ ಎಂದರೆ ಕೆದರಿ ಬೀಳುವುದು. ಸೊ ಇದು ಸಮಾನಾರ್ಥಕ ಪದ ಆಗ್ತದೆ. ಸೊ ಆದ್ರೆ ಕಾಕತಾಳೀಯ ಎಂದರೆ? ಆಪ್ಷನ್ ಎ ಕಾಗೆಯ ಹೆಜ್ಜೆಯ, ಆಪ್ಷನ್ ಬಿ ಆಕಸ್ಮಿಕವಾಗಿ, ಆಪ್ಷನ್ ಸಿ ಒಂದು ಬಗೆಯ ತಾಳದ, ಆಪ್ಷನ್ ಡಿ ಕಪ್ಪಾದ ತಾಳದ. ಸೊ ಇದರಲ್ಲಿ ಆಕಸ್ಮಿಕವಾಗಿ, ಆಪ್ಷನ್ ಬಿ ಏನಿದೆ ಆಕಸ್ಮಿಕವಾಗಿ ಅನ್ನುವುದು ಕಾಕತಾಳೀಯದ ಸಮಾನಾರ್ಥಕ ಪದ. ಸೊ ಈ ಪ್ರಶ್ನೆಯನ್ನ 1998ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಗೌಳಿಗ ಎಂದರೆ? ಸೊ ಇದರ ಸಮಾನಾರ್ಥಕ ಪದ ದನ ಕಾಯುವವನು. ಸೊ ಇದರಲ್ಲಿ ಆಪ್ಷನ್ ಎ ಏನಿದೆ ದನ ಕಾಯುವವನು. ಸೊ ಇದರದು ಗೌಳಿಗ ಅಂದರೆ ಇದರ ಸಮಾನಾರ್ಥಕ ಪದ ಇದಾಗಿರ್ತದೆ. ಚಾತುರ್ವರ್ಣ್ಯ ಎಂದರೆ? ಚಾತುರ್ವರ್ಣ ಎಂದರೆ ಆಪ್ಷನ್ ಸಿ 4 ಜಾತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇವೆಲ್ಲವೂ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಬರ್ತವೆ. ಸೊ ಆದ್ದರಿಂದ ಉತ್ತರ ಇದರದು ಸಿ, ಚಾತುರ್ವರ್ಣ ಎಂದರೆ 4 ಜಾತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಸೊ ಈ ಅವರ್ಣನೀಯ ಎಂದರೆ ಏನು ಅಂದ್ರೆ ಇದರ ಸಮಾನಾರ್ಥಕ ಪದ ಏನಾಗ್ತದೆ? ಬಣ್ಣಿಸಲು ಸಾಧ್ಯವಿಲ್ಲ. ಸೊ ವರ್ಣನೀಯ ಅಂದ್ರೆ ಬಣ್ಣಿಸಲು ಸಾಧ್ಯವಾಗುವಂತ, ಮತ್ತೆ ಅವರ್ಣನೀಯ ಎಂದರೆ ಬಣ್ಣಿಸಲು ಸಾಧ್ಯವಿಲ್ಲ. ಸೊ ಈ ವಿಜಿಗೀಷು ಎಂದರೆ? ವಿಜಿಗೀಷು ಅಂದ್ರೆ ಆಪ್ಷನ್ ಎ ಸಾಮ್ರಾಟ, ಆಪ್ಷನ್ ಬಿ ಯುದ್ಧಾಕಾಂಕ್ಷಿ, ಮತ್ತೆ ಸಿ ಧೈರ್ಯವಂತ, ಡಿ ಗೆಲುವನ್ನು ಬಯಸುವವನು. ಸೊ ವಿಜಿಗೀಷು ಅಂದರೆ ವಿಜಯವನ್ನ ಬಯಸುವವನು, ಅಂದ್ರೆ ಗೆಲುವನ್ನ ಬಯಸುವವನು. ಸೊ ಈ ಪ್ರಶ್ನೆಯನ್ನ FDA 2005ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಅರಿಲ್ ಎಂದರೆ? ಸೊ ಅರಿಲ್ ಎಂದರೆ ಇಲ್ಲಿ ಆಪ್ಷನ್ ಎ ಅಕ್ಕಿ ಇದೆ, ಆಪ್ಷನ್ ಬಿ ನಕ್ಷತ್ರ, ಆಪ್ಷನ್ ಸಿ ಶತ್ರು, ಆಪ್ಷನ್ ಡಿ ಗೆಲುವನ್ನು ಬಯಸುವವನು. ಸೊ ಇದರಲ್ಲಿ ಅರಿಲ್ ಎಂದರೆ ಆಪ್ಷನ್ ಬಿ ನಕ್ಷತ್ರ ಎಂದರ್ಥ. ಸೊ ಇದರ ಸಮಾನಾರ್ಥಕ ಪದ ಏನು? ನಕ್ಷತ್ರ. ಇದನ್ನ ಸೊ ವಿರಚನೆ ಅಥವಾ ನಿರಚನೆ ಎನ್ನುವುದು. ಸೊ ವಿರಚನೆ ಅಥವಾ ನಿರಚನೆ ಎನ್ನುವುದು ಇದರ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಎ ರಚನೆಯನ್ನು ನಾಶ ಮಾಡುವ ಒಂದು ತತ್ವ, ಆಪ್ಷನ್ ಬಿ ಓದುವಿಕೆಯ ವಿಧಾನ ಅರ್ಥೈಸುವ ಒಂದು ಸಿದ್ಧಾಂತ, ಆಪ್ಷನ್ ಸಿ ಪಠ್ಯ ಕೇಂದ್ರಿತ ಸಿದ್ಧಾಂತ, ಆಪ್ಷನ್ ಡಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ತತ್ವ. ಸೊ ಇದರ ಆನ್ಸರ್ ಏನಂದ್ರೆ ಆಪ್ಷನ್ ಬಿ, ಓದುವಿಕೆಯ ವಿಧಾನ ಅರ್ಥೈಸುವ ಒಂದು ಸಿದ್ಧಾಂತ. ಇದಕ್ಕೆ ನಾವು ವಿರಚನೆ ಅಥವಾ ನಿರಚನೆ ಅಂತ ಕರಿತೇವೆ. ಸೊ ಇದರ ಸಮಾನಾರ್ಥಕ ಪದ ಆಪ್ಷನ್ ಬಿ. ಸೊ ಈ ಪ್ರಶ್ನೆಯನ್ನ FDA 2005ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಿದ್ದಾರೆ. ಪುಲ್ಲವಡಿಗ ಎಂದರೆ? ಪುಲ್ಲವಡಿಗ ಎಂದರೆ ಆಪ್ಷನ್ ಎ ಹುಲ್ಲು ಮಾರುವವನು, ಆಪ್ಷನ್ ಬಿ ಹುಲ್ಲು ಹೊರುವವನು, ಆಪ್ಷನ್ ಸಿ ಹೂವು ಮಾರುವವನು, ಆಪ್ಷನ್ ಡಿ ಮನ್ಮಥ. ಸೊ ಇದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಸಿ ಹೂವು ಮಾರುವವನು. ಸೊ ಇದು ಏನಿದೆ ಪುಲ್ಲವಡಿಗ ಅಂದರೆ ಹೂವು ಮಾರುವವನು. ಸೊ ವಿಸರ ಎಂದರೆ? ಸೊ ವಿಸರ ಎಂದರೆ ಆಪ್ಷನ್ ಎ ಬೆಳ್ಳಿಸರ, ಆಪ್ಷನ್ ಬಿ ದೊಡ್ಡ, ಆಪ್ಷನ್ ಸಿ ಸುಸ್ವರ, ಆಪ್ಷನ್ ಡಿ ಗುಂಪು. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಡಿ ಗುಂಪು. ವಿಸರ ಎಂದರೆ ಆಪ್ಷನ್ ಡಿ ಗುಂಪು ಎಂದರ್ಥ. ಸೊ ಇದರ ಸಮಾನಾರ್ಥಕ ಪದ ಗುಂಪು.
ಸೊ ಕೆಥಾರ್ಸಿಸ್ ಎಂದರೆ ಕೆಥಾರ್ಸಿಸ್ ಎಂದರೆ ಆಪ್ಷನ್ ಎ ಭಾವ ಪ್ರಕಟಣ, ಆಪ್ಷನ್ ಬಿ ಭಾವ ವಿರೇಚನ, ಆಪ್ಷನ್ ಸಿ ಭಾವ ನಿರೂಪಣೆ, ಆಪ್ಷನ್ ಡಿ ಭಾವ ಸ್ಫುರಣ. ಸೊ ಇದರಲ್ಲಿ ಕೆಥಾರ್ಸಿಸ್ ಎಂದರೆ ಆಪ್ಷನ್ ಬಿ ಭಾವ ವಿರೇಚನ. ಸೊ ಭಾವ ವಿರೇಚನ ಅನ್ನುವುದು ಇದಕ್ಕೆ ಸರಿಯಾದ ಉತ್ತರ. ಸೊ ಈ ಪ್ರಶ್ನೆ ಕನ್ನಡದ ಪ್ರಾಚೀನತೆಯುಳ್ಳ ಪದ ಇಸಿಲ. ಸೊ ಇಸಿಲ ಎಂದರೇನು? ಇದರಲ್ಲಿ ಇಸಿಲನ ಸಮನಾರ್ಥಕ ಪದ ಯಾವುದು ಅಥವಾ ಇಸಿಲ ಎಂದರೆ ಅರ್ಥ ಏನಂತ ಅಂದ್ರೆ ಆಪ್ಷನ್ ಎ ಬಣ ಪ್ರಯೋಗ ಮಾಡುವ ಜಾಗ, ಆಪ್ಷನ್ ಬಿ ಕೋಟೆಯ ಸುತ್ತಿನ ಜಲಪ್ರವಾಹ, ಆಪ್ಷನ್ ಸಿ ಕೋಟೆಯುಳ್ಳ ಅಥವಾ ಕೋಟೆಯೊಳಗಿನ ಊರು, ಆಪ್ಷನ್ ಡಿ ಎತ್ತರದ ಭೂಪ್ರದೇಶ. ಸೊ ಇಸಿಲ ಎಂದರೆ ಆಪ್ಷನ್ ಸಿ ಕೋಟೆಯುಳ್ಳ ಅಥವಾ ಕೋಟೆಯೊಳಗಿನ ಊರು. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಇಸಿಲ ಅಂತ ಕರಿತೇವೆ. ಸೊ ಇಂಚರ ಎಂದರೆ ಇಂಚರ ಎಂದರೆ ಆಪ್ಷನ್ ಎ ಹಕ್ಕಿಗಳ ಕಲರವ, ಆಪ್ಷನ್ ಬಿ ಇಂಪಾದ ಸ್ವರ, ಆಪ್ಷನ್ ಸಿ ಮೃದುವಾದ ನಡಿಗೆ ಅಥವಾ ಆಪ್ಷನ್ ಡಿ ಇಂಪಾದ ಚಲನೆ. ಸೊ ಇದಕ್ಕೆ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಇಂಪಾದ ಸ್ವರ. ಸೊ ಆಪ್ಷನ್ ಬಿ ಏನಿದೆ ಇಂಪಾದ ಸ್ವರ. ಇದು ಇಂಚರ ಅಂದರೆ ಇಂಪಾದ ಸ್ವರ ಎಂದು ಅರ್ಥ ಅಥವಾ ಸಮನಾರ್ಥಕ ಪದ. ಸೊ ಈ ಪ್ರಶ್ನೆಯನ್ನ FD 2008 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕನಸುಣಿ ಎಂದರೆ ಆಪ್ಷನ್ ಎ ಕನಸಿನಲ್ಲಿ ಊಟ, ಆಪ್ಷನ್ ಬಿ ಕನಸು ಉಣಿಸುವವನು, ಆಪ್ಷನ್ ಸಿ ಕೋಪಿಸುವವನು, ಆಪ್ಷನ್ ಡಿ ಕನಸು ಕಾಣುವವನು. ಸೊ ಕನಸುಣಿ ಎಂದರೆ ಆಪ್ಷನ್ ಡಿ ಕನಸು ಕಾಣುವವನು ಕನಸುಣಿ ಎಂಬುದರ ಸಮನಾರ್ಥಕ ಪದ ಅಥವಾ ಅರ್ಥವಾಗಿರ್ತದೆ. ಸೊ ಈ ಕರ್ತಲ ಮಲಕ ಎಂದರೆ ಆಪ್ಷನ್ ಎ ಅಂಗ ಮೇಲಿನ ಹುಣ್ಣು, ಆಪ್ಷನ್ ಬಿ ಅಂಗ ಮೇಲಿನ ನೆಲ್ಲಿಕಾಯಿ, ಆಪ್ಷನ್ ಸಿ ಸುಲಭ, ಆಪ್ಷನ್ ಡಿ ಕೈ ತಲೆಗಳ ಮೂಲಕ. ಸೊ ಇಲ್ಲಿ ಕರ್ತಲ ಮಲಕ ಅಂದ್ರೆ ಆಪ್ಷನ್ ಬಿ ಅಂಗೈ ಮೇಲಿನ ನೆಲ್ಲಿಕಾಯಿ. ಸೊ ಕರ್ತಲ ಮಲಕ ಎಂಬುದರ ಅರ್ಥ ಏನಂದ್ರೆ ಅಂಗೈ ಮೇಲಿನ ನೆಲ್ಲಿಕಾಯಿ ಅಂತ. ಸೊ ಇದು ತಂಗದಿರೆ ಎಂದರೆ ಆಪ್ಷನ್ ಎ ಸೂರ್ಯ, ಆಪ್ಷನ್ ಬಿ ಚಂದ್ರ, ಆಪ್ಷನ್ ಸಿ ನಕ್ಷತ್ರ, ಆಪ್ಷನ್ ಡಿ ಗ್ರಹ. ಸೊ ಇದರಲ್ಲಿ ತಂಗದಿರೆ ಎಂದರೆ ಆಪ್ಷನ್ ಬಿ ಚಂದ್ರ ಎಂದರ್ಥ. ಸೊ ಇದರ ಅರ್ಥ ಏನಂದ್ರೆ ಚಂದ್ರ. ಸೊ ಈ ಪ್ರಶ್ನೆಯನ್ನ FD 2011 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಹೇಳ್ತಾರೆ. ದುರಂದರ ಎಂದರೆ ಇದಕ್ಕೆ ಆಪ್ಷನ್ ಎ ಹೊಣೆಗಾರ, ಆಪ್ಷನ್ ಬಿ ದೊಡ್ಡಸ್ತಿಕೆ, ಆಪ್ಷನ್ ಸಿ ದೇವರು, ಆಪ್ಷನ್ ಡಿ ದಾನವರು. ಸೊ ಇದಕ್ಕೆ ದುರಂದರ ಎಂದರೆ ಆಪ್ಷನ್ ಎ ಹೊಣೆಗಾರ ಎಂದರ್ಥ. ಸೊ ಇಲ್ಲಿ ಹೊಣೆಗಾರ ಪದಕ್ಕೆ ಸಮನಾರ್ಥಕ ಪದ ಯಾವುದು ಅಂದ್ರೆ ದುರಂದರ. ಸೊ ಮತ್ತೆ ಬಾದರಾಯಣ ಸಂಬಂಧ ಎಂದರೆ ಬಾದರಾಯಣ ಸಂಬಂಧ ಎಂದರೆ ಆಪ್ಷನ್ ಎ ಕಳೆದು ಹೋದ ಸಂಬಂಧ ಅಥವಾ ಹೊಸ ಸಂಬಂಧ ಅಥವಾ ಮುರಿದು ಬಿದ್ದ ಸಂಬಂಧ ಅಥವಾ ಪ್ರಪ್ರಾಚೀನ ಸಂಬಂಧ. ಸೊ ಇದಕ್ಕೆ ಉತ್ತರ ಆಪ್ಷನ್ ಡಿ ಪ್ರಪ್ರಾಚೀನ ಸಂಬಂಧ ಎನ್ನುವುದು ಬಾದರಾಯಣ ಸಂಬಂಧಕ್ಕೆ ಸಮನಾರ್ಥಕ ಪದ ಅಥವಾ ಇದರ ಅರ್ಥ. ಈ ಪ್ರಶ್ನೆ ಬೆನ್ನೀರು ಎಂದರೆ ಆಪ್ಷನ್ ಎ ಹಿನ್ನೀರು, ಆಪ್ಷನ್ ಬಿ ನಿಂತ ನೀರು, ಆಪ್ಷನ್ ಸಿ ಬಿಸಿ ನೀರು ಅಥವಾ ಆಪ್ಷನ್ ಡಿ ಬಿಳಿಯಾದ ನೀರು. ಸೊ ಬೆನ್ನೀರು ಎಂದರೆ ಬಿಸಿ ನೀರು ಎಂದರ್ಥ. ಸೊ ಆಪ್ಷನ್ ಸಿ ಬಿಸಿ ನೀರು ಎಂದರ್ಥ. ಈ ಪ್ರಶ್ನೆಯನ್ನ FD 2011 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳ್ತಾರೆ. ಭೋಳೆ ಶಂಕರ ಎಂದರೆ ಭೋಳೆ ಶಂಕರ ಎಂದರೆ ಆಪ್ಷನ್ ಎ ಭೋಗಾಭಿಲಾಷೆ ಇಲ್ಲದವನು, ಆಪ್ಷನ್ ಬಿ ಮೋಸ ಹೋಗುವವನು, ಆಪ್ಷನ್ ಸಿ ಕೈಲಾಸದಲ್ಲಿ ನೆಲೆಸಿರುವವನು, ಆಪ್ಷನ್ ಡಿ ಸರ್ವಂತ ರ್ಯಾಮಿ. ಸೊ ಇದರಲ್ಲಿ ಭೋಳೆ ಶಂಕರ ಎಂದರೆ ಮೋಸ ಹೋಗುವವನು ಎಂದರ್ಥ. ಸೊ ಆಪ್ಷನ್ ಬಿ ಮೋಸ ಹೋಗುವವನು ಎಂದರ್ಥ. ಸೊ ಈ ಪ್ರಶ್ನೆ ಅಮೂರ್ತ ಎಂದರೆ ಅಮೂರ್ತ ಎಂದರೆ ಆಪ್ಷನ್ ಎ ಕೆಟ್ಟ ಮುಹೂರ್ತ, ಆಪ್ಷನ್ ಬಿ ಅಮೂಲ್ಯ, ಆಪ್ಷನ್ ಸಿ ಆಕಾರವಿರುವ, ಆಪ್ಷನ್ ಡಿ ಆಕಾರವಿಲ್ಲದ. ಸೊ ಇದರಲ್ಲಿ ಆಪ್ಷನ್ ಡಿ ಆಕಾರವಿಲ್ಲದ. ಅಮೂರ್ತ ಎಂದರೆ ಆಕಾರವಿಲ್ಲದ ಎಂದರ್ಥ. ಸೊ ಈ ಪ್ರಶ್ನೆ ಅಂತ ವಸಗೆ ಎಂದರೆ ವಸಗೆ ಎಂದರೆ ಆಪ್ಷನ್ ಎ ಉತ್ಸವ, ಆಪ್ಷನ್ ಬಿ ಒಪ್ಪಂದ, ಆಪ್ಷನ್ ಸಿ ಆಹ್ಲಾದ, ಆಪ್ಷನ್ ಡಿ ವಿನೋದ. ಸೊ ವಸಗೆ ಎಂದರೆ ಇಲ್ಲಿ ಉತ್ಸವ ಎಂದರ್ಥ. ಸೊ ಆಪ್ಷನ್ ಎ ಏನಿದೆ ಉತ್ಸವ ಅಂದರೆ ವಸಗೆ. ಇದರ ಚಾರಣವೆಂದರೆ ಚಾರಣವೆಂದರೆ ಆಪ್ಷನ್ ಎ ಚಾಮರ, ಆಪ್ಷನ್ ಬಿ ಸಂಚಾರ, ಆಪ್ಷನ್ ಸಿ ಚಪ್ಪರ, ಆಪ್ಷನ್ ಡಿ ಚತುರ. ಸೊ ಇದರಲ್ಲಿ ಆಪ್ಷನ್ ಬಿ ಸಂಚಾರ ಎನ್ನುವುದು ಚಾರಣದ ಅರ್ಥ. ಚಾರಣ ಅಂದ್ರೆ ಸಂಚಾರ ಎಂದರ್ಥ. ಸೊ ಈ ಪ್ರಶ್ನೆ ಪರ್ವ ಎಂದರೆ ಪರ್ವ ಅಂದರೆ ಆಪ್ಷನ್ ಎ ಉತ್ಸವ, ಆಪ್ಷನ್ ಬಿ ಪರ್ವ, ಆಪ್ಷನ್ ಸಿ ಪರ್ವತ, ಆಪ್ಷನ್ ಡಿ ಪರುಷ. ಸೊ ಇದರಲ್ಲಿ ಉತ್ಸವ ಎಂಬುದು ಪರ್ವ ಅಂದರೆ ಉತ್ಸವ ಎಂದರ್ಥ. ಸೊ ಈ ಪ್ರಶ್ನೆಯನ್ನ FD 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಪವಿಮೆ ಎಂದರೆ ಪವಿಮೆ ಅಂದರೆ ಆಪ್ಷನ್ ಎ ಹಸು, ಆಪ್ಷನ್ ಬಿ ದುಂಬಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ಗಿಳಿ. ಸೊ ಇಲ್ಲಿ ಪವಿಮೆ ಅಂದರೆ ಆಪ್ಷನ್ ಬಿ ದುಂಬಿ ಎಂದರ್ಥ. ನವನೀತ ಎಂದರೆ ನವನೀತ ಎಂದರೇನು? ಸೊ ಇದರಲ್ಲಿ ಆಪ್ಷನ್ ಎ ನೀತಿ ಇದೆ, ಆಪ್ಷನ್ ಬಿ ಹೊಸ ನೀತಿ ಇದೆ, ಆಪ್ಷನ್ ಡಿ ಸಿ ಹೊಸದು ಇದೆ, ಆಪ್ಷನ್ ಡಿ ಬೆಣ್ಣೆ ಇದೆ.
ಸೊ ಬೆಣ್ಣೆ, ನವನೀತ ಅಂದರೆ ಬೆಣ್ಣೆ ಎಂದರ್ಥ. ಮುನ್ನೀರು ಎಂದರೆ, ಸೊ ಮುನ್ನೀರು ಎಂದರೆ ಇದರಲ್ಲಿ ಆಪ್ಷನ್ ಎ ಬಿಸಿ ನೀರು, ಆಪ್ಷನ್ ಬಿ ತಂಪು ನೀರು, ಆಪ್ಷನ್ ಸಿ ಸಮುದ್ರ, ಆಪ್ಷನ್ ಡಿ ಸರೋವರ. ಸೊ ಇಲ್ಲಿ ಮುನ್ನೀರು ಅಂದರೆ ಆಪ್ಷನ್ ಸಿ ಸಮುದ್ರ, ಮುಂದೆ ಇರುವ ನೀರಲ್ಲ. ಸೊ ಇದು ಆಪ್ಷನ್ ಸಿ ಸಮುದ್ರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಸೊ ಈ ಪ್ರಶ್ನೆ ಮೂರ್ತ ಎಂದರೆ, ಸೊ ಇಲ್ಲಿ ಮೂರ್ತ ಎಂದರೆ ಏನು? ಆಪ್ಷನ್ ಎ ಆಕಾರವಿಲ್ಲದ, ಆಪ್ಷನ್ ಬಿ ಆಕಾರವಿರುವ, ಆಪ್ಷನ್ ಸಿ ಒಳ್ಳೆಯ ಗಳಿಗೆ, ಆಪ್ಷನ್ ಡಿ ಕೆಟ್ಟ ಗಳಿಗೆ. ಸೊ ಇಲ್ಲಿ ಆಕಾರವಿರುವುದಕ್ಕೆ ಏನಂತಾರೆ? ಮೂರ್ತ ಅಂತ ಕರಿತೇವೆ. ಮತ್ತೆ ಮೃಷೆ ಎಂದರೆ, ಸೊ ಮೃಷೆ ಎಂದರೆ ಏನು? ಮೃಷೆ ಎಂದರೆ ಆಪ್ಷನ್ ಎ ಸುಳ್ಳು, ಆಪ್ಷನ್ ಬಿ ನಿಜ, ಆಪ್ಷನ್ ಸಿ ಮೃತ್ಯು, ಆಪ್ಷನ್ ಡಿ ಮೆದು. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸುಳ್ಳು. ಇದೇನಿದೆ? ಮೃಷೆ ಅಂದರೆ ಸುಳ್ಳು ಎಂದರ್ಥ. ಸೊ ಈ ಪ್ರಶ್ನೆ ವಜ್ರಧರ ಎಂದರೆ, ಸೊ ವಜ್ರಧರೆ ವಜ್ರವನ್ನು ಧರಿಸಿರುವ ವಜ್ರಧರ ಅಲ್ಲ. ಸೊ ವಜ್ರಧರ ಅಂದ್ರೆ ಆಪ್ಷನ್ ಎ ಹರ, ಆಪ್ಷನ್ ಬಿ ಹರಿ, ಆಪ್ಷನ್ ಸಿ ಬ್ರಹ್ಮ, ಆಪ್ಷನ್ ಡಿ ಇಂದ್ರ. ಸೊ ಇಂದ್ರ ಎನ್ನುವುದು ವಜ್ರಧರದರ ಅರ್ಥ. ಸೊ ಈ ಪ್ರಶ್ನೆನ FD 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಿದ್ದಾರೆ. ಶಿಬಿಕೆ ಎಂದರೆ, ಸೊ ಶಿಬಿಕೆ ಎಂದರೆ ಆಪ್ಷನ್ ಎ ಬೀಸಣಿಕೆ ಇದೆ, ಆಪ್ಷನ್ ಬಿ ಚಟ್ಟ ಇದೆ, ಆಪ್ಷನ್ ಸಿ ಬಾಚಣಿಕೆ ಇದೆ, ಆಪ್ಷನ್ ಡಿ ಬಂಡಿ ಇದೆ. ಸೊ ಚಟ್ಟ ಎನ್ನುವುದು ಸತ್ತಾಗೋಯ್ತಾರಲ್ಲ ಚಟ್ಟ, ಸೊ ಅದಕ್ಕೆ ನಾವೇನಂತೇವೆ? ಶಿಬಿಕೆ ಅಂತ ಕರಿತೇವೆ. ಸೊ ಈ ಪ್ರಶ್ನೆ ಒಲುಮೆ ಎಂದರೆ, ಸೊ ಒಲುಮೆ ಅಂದರೆ ಏನು? ಒಲುಮೆ ಅಂದ್ರೆ ಆಪ್ಷನ್ ಎ ಒಲುವುದು, ಆಪ್ಷನ್ ಬಿ ಕುಲುಮೆ, ಆಪ್ಷನ್ ಸಿ ಪ್ರೀತಿ, ಆಪ್ಷನ್ ಡಿ ಒತ್ತಾಯ. ಸೊ ಒಲುಮೆ ಅಂದರೆ ಪ್ರೀತಿ ಎಂದರ್ಥ. ಸೊ ಪ್ರೀತಿಯ ಸಮಾನಾರ್ಥಕ ಪದ ಅಥವಾ ಅರ್ಥ ಏನಂದ್ರೆ ಒಲುಮೆ. ಒಲುಮೆ ಅಂದ್ರೆ ಪ್ರೀತಿ. ಸೊ ಈ ಪ್ರಶ್ನೆಯನ್ನು FD 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕೌಸ್ತುಭಧರ, ಕೌಸ್ತುಭಧರ ಅಂದ್ರೆ ಏನು? ಕೌಸ್ತುಭಧರ ಎಂದ್ರೆ ಆಪ್ಷನ್ ಎ ಶಿವ ಇದೆ, ಆಪ್ಷನ್ ಬಿ ವಿಷ್ಣು ಇದೆ, ಆಪ್ಷನ್ ಸಿ ಬ್ರಹ್ಮ ಇದೆ, ಆಪ್ಷನ್ ಡಿ ಭೀಮ ಇದೆ. ಸೊ ಕೌಸ್ತುಭಧರ ಅಂದ್ರೆ ಆಪ್ಷನ್ ಬಿ ವಿಷ್ಣು ಎಂದರ್ಥ. ಸೊ ಇದಕ್ಕೆ ವಿಷ್ಣು, ಕೌಸ್ತುಭಧರ ಅಂದ್ರೆ ಯಾರು? ವಿಷ್ಣು. ಕಡಸು ಎಂದರೆ, ಸೊ ಕಡಸು ಎಂದರೆ ಏನು? ಕಡಸು ಎಂದರೆ ಹಸು ಎಂದರ್ಥ. ಸೊ ಆಪ್ಷನ್ ಬಿ ಏನಿದೆ? ಕಡಸು ಅಂದರೆ ಹಸು ಎಂದರ್ಥ. ಸೊ ಈ ಬಾನ್ ಎಂದರೆ, ಸೊ ಇದೆಲ್ಲರಿಗೂ ಗೊತ್ತಿರೋ ಹಾಗೆ ಬಾನು, ಬಾನು ಅಂದ್ರೆ ಆಕಾಶ. ಆಪ್ಷನ್ ಎ ಏನಿದೆ? ಆಕಾಶ ಎನ್ನುವುದು ಬಾನಿನ ಅರ್ಥ. ಸೊ ಈ ಪ್ರಶ್ನೆ ಕುರುಳು, ಕುರುಳು ಎಂದರೇನು? ಸೊ ಆಪ್ಷನ್ ಎ ಕೊರಳು, ಆಪ್ಷನ್ ಬಿ ಕರುಳು, ಆಪ್ಷನ್ ಸಿ ಕೂದಲು, ಆಪ್ಷನ್ ಡಿ ಒರಳು. ಸೊ ಕುರುಳು ಅಂದ್ರೆ ಕರಳುನೂ ಅಲ್ಲ ಕೊರಳುನೂ ಅಲ್ಲ, ಆಪ್ಷನ್ ಸಿ ಕೂದಲು ಎಂದರ್ಥ. ಸೊ ಮುಖ, ಕರಿಯಾಗಿರುವ ಮುಖವೇ ಕರಿಮುಖ, ಇದಲ್ಲ, ಇದು ತಪ್ಪು. ಇಲ್ಲಿ ಎ ಕಪ್ಪು ಮುಖದವನು ತಪ್ಪು, ಬಿ ಕೋತಿ, ಸಿ ಆನೆ ತಪ್ಪು, ಡಿ ಗಣಪತಿ. ಸಿ ಗಣಪತಿ ಏನಿದೆ ಇದು ಸರಿಯಾದ ಉತ್ತರ. ಕರಿಮುಖ ಅಂದರೆ ಗಣಪತಿ ಎಂದರ್ಥ. ಬೆನ್ನೀರು ಎಂದರೆ, ಬೆನ್ನ ಹಿಂದಿರುವ ನೀರೇ ಬೆನ್ನೀರು ಅಲ್ಲ. ಬೆನ್ನೀರು ಎಂದರೆ ಕೂಡ ಆಪ್ಷನ್ ಎ ಬೆವರು, ಆಪ್ಷನ್ ಬಿ ಬೆನ್ನಿಗೆ ಹಾಕುವ ನೀರು, ಆಪ್ಷನ್ ಸಿ ಬಿಸಿ ನೀರು, ಆಪ್ಷನ್ ಡಿ ಸಮುದ್ರ. ಬೆನ್ನೀರು ಅಂದ್ರೆ ಆಪ್ಷನ್ ಸಿ ಬಿಸಿ ನೀರು. ಆದ್ರೆ ಭ್ರಮರ ಎಂದರೇನು? ಸೊ ಭ್ರಮರ ಎಂದರೆ ಭ್ರಮೆ, ಆಪ್ಷನ್ ಎ, ಆಪ್ಷನ್ ಬಿ ಒಂದು ಜಾತಿಯ ಮರ, ಆಪ್ಷನ್ ಸಿ ಹೊಗೆ, ಆಪ್ಷನ್ ಡಿ ದುಂಬಿ. ಸೊ ಇಲ್ಲಿ ಆಪ್ಷನ್ ಡಿ ದುಂಬಿ ಅನ್ನುವುದು ಭ್ರಮರದ ಸಮಾನಾರ್ಥಕ ಪದ. ನಾವೇನ್ ಅನ್ಕೊಳ್ತೀವಿ? ಸೊ ಭ್ರಮರ ಅಂದ್ರೆ ಭ್ರಮೆ ಅಂತ ಇರಬಹುದು, ಬಟ್ ಇದು ತಪ್ಪು. ದುಂಬಿ ಎನ್ನುವುದು ಸರಿಯಾದ ಉತ್ತರ. ಸೊ ಕೇತನ ಎಂದರೇನು? ಸೊ ಕೇತನ ಎಂದ್ರೆ ಆಪ್ಷನ್ ಎ ಚೇತನ ಇದೆ, ಆಪ್ಷನ್ ಬಿ ಕೇತು ಇದೆ, ಆಪ್ಷನ್ ಸಿ ಬಾವುಟ ಇದೆ. ಸೊ ಬಾವುಟ ಏನಿದೆ ಇದು ಸರಿಯಾದ ಉತ್ತರ. ಬಾವುಟ ಅಂದ್ರೆ ಕೇತನ ಎಂದರ್ಥ. ಸೊ ಈ ಪ್ರಶ್ನೆಯನ್ನು ಆದ್ರೆ ಸಾಕೂತ, ಸಾಕುವನೇ ಸಾಕೂತ ಅಲ್ಲ, ಇದು ತಪ್ಪು. ಆಪ್ಷನ್ ಎ ಸಹಿಸಲ ಸಾಧ್ಯವಾದ, ಅಥವಾ ಆಪ್ಷನ್ ಬಿ ಕುತೂಹಲಕರವಾದ, ಅಥವಾ ಆಪ್ಷನ್ ಸಿ ಸಾಕು ಸಾಕಾದ. ಇದು ಆಪ್ಷನ್ ಡಿ ಅಭಿಪ್ರಾಯ ಸಹಿತವಾದ. ಸೊ ಸಾಕೂತ ಅಂದ್ರೆ ಏನು? ಅಭಿಪ್ರಾಯ ಸಹಿತವಾದ. ಆಪ್ಷನ್ ಡಿ ಏನಿದೆ? ಅಭಿಪ್ರಾಯ ಸಹಿತವಾದ, ಇದು ಸರಿಯಾದ ಉತ್ತರ ಈ ಪ್ರಶ್ನೆ. ಆದ್ರೆ ಬವರ ಅಂದ್ರೆ ಏನು? ಸೊ ಬವರ ಅಂದ್ರೆ ಆಪ್ಷನ್ ಎ ಯುದ್ಧ ಇದೆ, ಯುದ್ಧ. ಆಪ್ಷನ್ ಎ ಏನಿದೆ? ಯುದ್ಧ. ಬವರ ಅಂದರೆ ಯುದ್ಧ ಎಂದರ್ಥ. ಸೊ ಈ ಪ್ರಶ್ನೆಯನ್ನ FD 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ. ಪ್ರಮೋದ, ಪ್ರಮೋದ ಎಂದರೆ ಏನು? ಪ್ರಮೋದ ಎಂದರೆ ಆಪ್ಷನ್ ಎ ಸಂತೋಷ. ಸಂತೋಷ ಎನ್ನುವುದು ಪ್ರಮೋದದ ಸಮಾನಾರ್ಥಕ ಪದ. ಸೊ ಈ ಪ್ರಶ್ನೆಯನ್ನ FD 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಹಾಗಾದ್ರೆ ಮುಕುರ ಎಂದರೇನು? ಸೊ ಮುಕುರ ಅಂದ್ರೆ ಆಪ್ಷನ್ ಎ ಮುಖ ಇದೆ, ಆಪ್ಷನ್ ಬಿ ಕನ್ನಡಿ ಇದೆ, ಆಪ್ಷನ್ ಸಿ ಕಣ್ಣು ಇದೆ, ಆಪ್ಷನ್ ಡಿ ಮೂಗುತು ಇದೆ. ಸೊ ಇದರಲ್ಲಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಕನ್ನಡಿ. ಮುಕುರ ಎಂದರೆ ಕನ್ನಡಿ ಎಂದರ್ಥ. ಸೊ ಈ ಪ್ರಶ್ನೆಯನ್ನ FD 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇವೆಲ್ಲವೂ 10ನೇ ತರಗತಿ ಅಥವಾ 8ನೇ ತರಗತಿ 9ನೇ ತರಗತಿ ಇರತಕ್ಕಂಥ ಕನ್ನಡ ಪಾಠಗಳಲ್ಲಿ ಹಿಂದೆ ಅದರಲ್ಲಿ ಸಮಾನಾರ್ಥಕ ಪದಗಳು ಅಂತ ಕೊಟ್ಟಿರ್ತಾರೆ. ಅರ್ಥದ ವಿವಿಧ ಅರ್ಥಗಳು PUC ಸೆಕೆಂಡ್ PUC ನಲ್ಲಿ ಕೂಡ ಪಾಠದ ಹಿಂದೆ
ಕೊಟ್ಟಿರ್ತಕ್ಕಂಥ ಸಮಾನಾರ್ಥಕ ಪದಗಳಲ್ಲಿ ಇವೆಲ್ಲವೂ ನಮಗೆ ಕಾಣಸಿಗ್ಬೋದು. ಮತ್ತೆ ತಂಡುಲ. ತಂಡುಲ ಅಂದ್ರೆ ಏನು? ತಂಡುಲ ಅಂದ್ರೆ ಆಪ್ಷನ್ ಎ ಹೊಲ, ಆಪ್ಷನ್ ಬಿ ಡಿಂಗರ, ಆಪ್ಷನ್ ಸಿ ಅಕ್ಕಿ, ಆಪ್ಷನ್ ಡಿ ರಾಗಿ. ಅಲ್ಲ, ಆಪ್ಷನ್ ಸಿ ಅಕ್ಕಿ. ಅಕ್ಕಿ ಅಂದ್ರೆ ತಂಡೂಲ. ಇದು ತಂಬುಲ ಅಲ್ಲ, ತಂಡುಲ. ತಂಡುಲ ಅಂದ್ರೆ ಅಕ್ಕಿ, ಅನ್ನ ಮಾಡೋ ಅಕ್ಕಿ ಅಂದರ್ಥ. ಮೇದಿನಿ. ಮೇದಿನಿ ಅಂದ್ರೆ ಏನು? ಸಾರಿ, ನಾದಿನಿ ಅಲ್ಲ, ಮೇದಿನಿ. ಇದು ಈ ಪ್ರಶ್ನೆನ ಎ ಮರ, ಆಪ್ಷನ್ ಬಿ ಬೆಟ್ಟಗುಡ್ಡ, ಆಪ್ಷನ್ ಸಿ ಭೂಮಿ, ಆಪ್ಷನ್ ಡಿ ಮೇವು ಇರುವ ತಾಣ. ಅಲ್ಲ, ಇದು ಆಪ್ಷನ್ ಸಿ ಭೂಮಿ. ಭೂಮಿಗೆ ಏನಂತೇವೆ ನಾವು? ಮೇದಿನಿ ಅಂತ ಕೂಡ ಕರಿತೇವೆ. ಉತ್ತಾರಣ. ಸೊ ಉತ್ತಾರಣ ಅಂದ್ರೆ ಏನು? ಆಪ್ಷನ್ ಎ ಉತ್ತರ ಕ್ರಿಯೆ ಅಲ್ಲ, ಆಪ್ಷನ್ ಬಿ ಉದಾಹರಣೆ, ಇದು ಕೂಡ ಅಲ್ಲ, ಆಪ್ಷನ್ ಸಿ ಉತ್ತರ ನೀಡುವಿಕೆ, ಇದು ಅಲ್ಲ, ಆಪ್ಷನ್ ಡಿ ದಾಟುವಿಕೆ. ಸೊ ದಾಟುವುದನ್ನ ನಾವೇನಂತೇವೆ? ಉತ್ತಾರಣ ಅಂತ ಕರಿತೇವೆ. ಸೊ ಜಕಾತಿ ಅಂದರೆ ಏನು? ಸೊ ಜಕಾತ್ ಅಂದ್ರೆ ಏನು? ಜಕಾತಿ ಅಂದ್ರೆ ಇದು ಸುಂಕ ಎಂದರ್ಥ. ಸುಂಕ, ಟ್ಯಾಕ್ಸ್ ಅಂತ ಹೇಳ್ಬೋದು. ಸೊ ರತ್ನಾಕರ. ರತ್ನಾಕರ ಪದದ ಸಮಾನಾರ್ಥಕಗಳು ಯಾವ್ಯಾವು? ಸೊ ಆಪ್ಷನ್ ಎ ತಟಾಕ ಸರೋವರ, ಆಪ್ಷನ್ ಬಿ ಸಾಗರ ಸಮುದ್ರ, ಆಪ್ಷನ್ ಸಿ ನದಿ ತೊರೆ, ಆಪ್ಷನ್ ಡಿ ಸೂರ್ಯಚಂದ್ರ. ಸೊ ಇಲ್ಲಿ ಸಾಗರ ಮತ್ತು ಸಮುದ್ರ ಎನ್ನುವುದು ರತ್ನಾಕರ ಪದದ ಸಮಾನಾರ್ಥಕ ಪದಗಳು. ತರಕ್ಷು. ತರಕ್ಷು ಅಂದ್ರೆ ಏನು? ತರಕ್ಷು ಪದದ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಇ ಹುಲಿ. ಹುಲಿ. ಈ ಹುಲಿ ಅನ್ನೋದೇನಿದೆ, ಸೊ ಇದಕ್ಕೆ ನಾವು ತರಕ್ಷು ಅಂತ ಕೂಡ ಕರಿತೇವೆ. ಹಳು ಎಂದರೇನು? ಸೊ ಹಳು ಎಂದರೆ ಆಪ್ಷನ್ ಎ ಅಳು, ಅಳುವಲ್ಲ, ಆಪ್ಷನ್ ಬಿ ರೋಧಿಸು, ಇದು ಕೂಡ ಅಲ್ಲ, ಆಪ್ಷನ್ ಸಿ ಕಾಡು. ಸೊ ಹಳು ಎಂದರೆ ಕಾಡು ಎಂದರ್ಥ. ಸೊ ಇದಕ್ಕೆ ನಾವು ಅರ್ಥ ಏನು ಕೊಡ್ತೇವೆ? ಕಾಡು. ಸೊ ಈ ಪ್ರಶ್ನೆಯನ್ನ FD 2019 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಕೋಮಣ. ಕೋಮಣ ಇದರ ಸಮಾನಾರ್ಥಕ ಪದಗಳು ಯಾವುವು? ಆಪ್ಷನ್ ಎ ಲಂಗೋಟಿ ಮತ್ತು ಕೌಪಿನ ಏನಿದೆ, ಇದಕ್ಕೆ ಸರಿಯಾದ ಉತ್ತರ. ಕೋಮಣ ಇದರ ಸಮಾನಾರ್ಥಕ ಪದ. ಸೊ ಇಲ್ಲಿ ಆನ್ಸರ್ ಇದ್ರು ನಾವು ಇದಕ್ಕೆ 4 ಆಪ್ಷನ್ ನ ಯಾಕೆ ನೋಡ್ತಾ ಇದ್ದೀವಿ ಅಂದ್ರೆ, ಸೊ ಯಾವ ರೀತಿಯ ಪ್ರಶ್ನೆಗಳನ್ನ ಯಾವ ರೀತಿ, ಸೊ ಇಲ್ಲಿ ನಾವು ಆನ್ಸರ್ ಮುಂದೆ ಇದೆ ನಾವು ನೋಡ್ತೀವಿ, ಬಟ್ ಇದರ ಎಕ್ಸಾಮ್ ನಲ್ಲಿ ನಾವು ಸರಿಯಾದ ಆನ್ಸರ್ ಅನ್ನ ತಿಳಿದುಕೊಂಡು ಆನ್ಸರ್ ಮಾಡಬೇಕಾಗ್ತದೆ. ದೂರ್ವೆ ಇದರ ಸಮಾನಾರ್ಥಕ ಪದ. ಸೊ ದೂರ್ವೆ, ದೂರಿನ ನಾರ್ವೆ. ದೂರ್ವೆ ಇದರ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಎ ಹರಟೆ ಅಲ್ಲ, ಆಪ್ಷನ್ ಬಿ ಭಯ ಅಲ್ಲ, ಆಪ್ಷನ್ ಸಿ ಹಸು ಅಲ್ಲ, ಆಪ್ಷನ್ ಡಿ ಗರಿಕೆ. ಸೊ ಗರಿಕೆ ಎನ್ನುವುದು ಸರಿಯಾದ ಉತ್ತರ. ಸೊ ದೂರ್ವೆ ಅಂದರೆ ಆಪ್ಷನ್ ಡಿ ಗರಿಕೆ ಅಂತ ಅರ್ಥ. ಸೊ ಈ ಪ್ರಶ್ನೆಯನ್ನ FD 2019 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಮತ್ತೆ ದ್ವಿರದ ಎಂದರೆ, ದ್ವಿರದ ಎಂದರೆ ಆಪ್ಷನ್ ಎ ಆನೆ. ಸೊ ಆನೆಗೆ ನಾವು ದ್ವಿರದ ಅಂತ ಕರಿತೇವೆ. ಸೊ ಆದ್ರಿಂದ ಅನೇಕ ಸಮಾನಾರ್ಥಕ ಪದಗಳಲ್ಲಿ ಕನ್ಫ್ಯೂಸ್ ಇರ್ತದೆ, ಬಟ್ ನಾವು ಸರಿಯಾದನ್ನು ನೋಡಿ ಆನ್ಸರ್ ಮಾಡಬೇಕು. ಸೊ ಪಂಜ ಎಂದರೆ, ಸೊ ಇಲ್ಲಿ ಪಂಜ ಅಂದರೆ ಏನು? ಆಪ್ಷನ್ ಎ ಪಂಜು, ಆಪ್ಷನ್ ಬಿ ಪಂಚೆ, ಆಪ್ಷನ್ ಸಿ ಹುಲಿ ಅಂಗಾಲಿದೆ, ಆಪ್ಷನ್ ಡಿ ಪಂದ್ಯ ಅಂತ ಇದೆ. ಸೊ ಹುಲಿಯ ಅಂಗಾಲಿಗೆ ನಾವು ಏನಂತ ಕರಿತೇವೆ? ಪಂಜ ಅಂತ ಕರಿತೇವೆ. ಸೊ ಈ ಪ್ರಶ್ನೆಯನ್ನ FD 2019 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತೇವೆ. ಪಲ್ವಲ ಅಂದರೆ ಏನು? ಸೊ ಹಾಗಾದ್ರೆ ಪಲ್ವಲ ಅಂದ್ರೆ ಆಪ್ಷನ್ ಎ ಪಲ್ಲವ ಇದೆ, ಇದು ಅಲ್ಲ, ಆಪ್ಷನ್ ಬಿ ಪಲ್ಲಟ ಇದೆ, ಆಪ್ಷನ್ ಸಿ ಕೊಳ. ಕೊಳ ಎನ್ನುವುದು ಪಲ್ವಲ ಎಂಬುದರ ಸಮಾನಾರ್ಥಕ ಪದ. ಸೊ ಈ ಪ್ರಶ್ನೆ ಗೋ ಸಾಮಿ ಇದರ ಸಮಾನಾರ್ಥಕ ಪದ ಯಾವುದು? ಇಲ್ಲಿ ಆಪ್ಷನ್ ಎ ಗೋಶಾಲಿ ಇದೆ, ಆಪ್ಷನ್ ಬಿ ಸನ್ಯಾಸಿ. ಆಪ್ಷನ್ ಬಿ ಸನ್ಯಾಸಿ ಏನಿದೆ, ಇದಕ್ಕೆ ನಾವು ಗೋಸ್ವಾಮಿ ಅಂತ ಕೂಡ ಕರಿತೇವೆ. ಪಾಷಾಣ ಎಂಬುದರ ಸಮಾನಾರ್ಥಕ ಪದ ಯಾವುದು? ಸೊ ಪಾಷಾಣ ಅಂದ್ರೆ ಆಪ್ಷನ್ ಎ ಹಗ್ಗ ಅಲ್ಲ, ಆಪ್ಷನ್ ಬಿ ಪಾಯಸ ಅಲ್ಲ, ಆಪ್ಷನ್ ಸಿ ಅರಿಶಿಣ ಕೂಡ ಅಲ್ಲ, ಆಪ್ಷನ್ ಡಿ ಕಲ್ಲು. ಸೊ ಕಲ್ಲು ಎನ್ನುವುದು ನಾವು ಪಾಷಾಣ ಇದರ ಸಮಾನಾರ್ಥಕ ಪದ ಆಗಿರ್ತದೆ. ಸೊ ಇದನ್ನು ಕೂಡ ವಾಜಿಸು ಎಂದರೆ ಆಪ್ಷನ್ ಎ ಮಾತನಾಡು, ಆಪ್ಷನ್ ಬಿ ಓದು. ಸೊ ಓದುವುದನ್ನ ನಾವು ವಾಜಿಸು ಅಂತ ಕೂಡ ಕರಿತೇವೆ. ಸೊ ಇದರ ಸಮಾನಾರ್ಥಕ ಪದ ಯಾವುದು ಅಂದ್ರೆ ವಾಜಿಸು. ಎಂದರೆ, ಸೊ ಫ್ಯಾನಿನ ಪಂಖ ಅಲ್ಲ, ಆಪ್ಷನ್ ಎ ಕಮಲ ಇದೆ, ಆಪ್ಷನ್ ಬಿ ಕೆಸರು ಇದೆ. ಸೊ ಇಲ್ಲಿ ಕೆಸರು, ಕೆಸರಿಗೆ ನಾವು ಏನಂತ ಕರಿತೇವೆ? ಪಂಕ ಅಂತ ಕರಿತೇವೆ. ಸೊ ಇದಕ್ಕೆ ಸಮಾನಾರ್ಥಕ ಪದ ಯಾವುದು? ಪಂಕ. ಇದನ್ನು ಕೂಡ FD 2021 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಆದ್ರೆ ಅಂತರ್ಧಾನ ಎಂದರೇನು? ಆಪ್ಷನ್ ಎ ಮಾಯಾಜಾಲ ಇದೆ, ಆಪ್ಷನ್ ಬಿ ಅರ್ಥೈಸಿಕೋ ಇದೆ, ಆಪ್ಷನ್ ಸಿ ಮಾಯವಾಗಿದೆ, ಆಪ್ಷನ್ ಡಿ ಜೀರ್ಣಿಸಿಕೋ ಇದೆ. ಸೊ ಇಲ್ಲಿ ಅಂತರ್ಧಾನ ಎಂದರೆ ಆಪ್ಷನ್ ಸಿ ಮಾಯವಾಗು ಎಂದರ್ಥ. ಹಾಗಾದ್ರೆ ತೃಣ ಎಂದರೇನು? ಸೊ ತೃಣದ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಎ ಅಲ್ಪ ಅಲ್ಲ, ಆಪ್ಷನ್ ಬಿ ಗೀಳು ಕೂಡ ಅಲ್ಲ, ಆಪ್ಷನ್ ಸಿ ಹೀನ ಕೂಡ ಅಲ್ಲ, ಆಪ್ಷನ್ ಡಿ ಹುಲ್ಲು. ಸೊ ಹುಲ್ಲು ಎನ್ನುವುದು ತೃಣದ ಸಮಾನಾರ್ಥಕ ಪದವಾಗಿರ್ತದೆ. ಸೊ ಈ ಪ್ರಶ್ನೆ ಆದ್ರೆ ಉಂಡಲಿಗೆ ಇದರ ಸಮಾನಾರ್ಥಕ ಪದ ಯಾವುದು? ಸೊ ಇಲ್ಲಿ ಉಂಡ ನಾಲಿಗೆ, ನಾವು ಆಲ್ಮೋಸ್ಟ್ ಉಂಡ ನಾಲಿಗೆ, ಉಂಡಲಿಗೆ ಅಂದ್ರೆ ಉಂಡ ನಾಲಿಗೆ ಅಂತ ಕೂಡ ಆಗ್ತದೆ, ಬಟ್ ಇಲ್ಲಿ ಕನ್ಫ್ಯೂಸ್, ಅನೇಕ ರೀತಿಯ ಕನ್ಫ್ಯೂಸ್ ಮಾಡ್ತಾರೆ. ಸೊ ಅದರಿಂದ ನಾವು ಅನೇಕ ಅಭ್ಯಾಸದ
ಪ್ರಶ್ನೆಗಳನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ಸೊ ಇದಕ್ಕೆ ನಾವು ಸರಿಯಾದ ಉತ್ತರವನ್ನ ನೀಡಬಹುದು. ಸೊ ಆಪ್ಷನ್ ಎ ಉಂಡ ನಾಲಿಗೆ ಇದೆ, ಆಪ್ಷನ್ ಬಿ ಎಳ್ಕುಂಡೆ ಇದೆ, ಆಪ್ಷನ್ ಸಿ ಕಜ್ಜಾಯ ಇದೆ, ಆಪ್ಷನ್ ಡಿ ಕಡಬು ಅಂತ ಇದೆ. ಸೊ ಇದರಲ್ಲಿ ಕಡಬು, ಆಪ್ಷನ್ ಡಿ ಕಡಬು ಏನಿದೆ ಇದು ಸರಿಯಾದ ಉತ್ತರ. ಉಂಡಲಿಗೆ ಈ ಪ್ರಶ್ನೆನ FD 2021 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಖೇಡ ಎಂದರೆ, ಸೊ ಖೇಡ ನಾವು ಉರ್ದುನಲ್ಲಿ ಇದನ್ನ ಬಳಸ್ತೇವೆ. ಸೊ ಖೇಡ ಅಂದರೆ ಆಪ್ಷನ್ ಎ ಇಂದ್ರ ಅಲ್ಲ, ಆಪ್ಷನ್ ಬಿ ಖೇಚರ ಅಲ್ಲ, ಆಪ್ಷನ್ ಸಿ ಭಾನು ಅಲ್ಲ, ಹಳ್ಳಿ ಎಂದರ್ಥ. ಸೊ ಖೇಡ ಎಂದರೆ ಆಪ್ಷನ್ ಡಿ ಹಳ್ಳಿ ಎಂದರ್ಥ. ಸೊ ಈ ಪ್ರಶ್ನೆ ಅಳಿನಿ ಎಂದರೇನು? ಆಪ್ಷನ್ ಎ ಮರಿ ದುಂಬಿ ಇದೆ, ಆಪ್ಷನ್ ಬಿ ಹೆಣ್ಣು ದುಂಬಿ ಇದೆ, ಆಪ್ಷನ್ ಸಿ ಗಂಡು ದುಂಬಿ ಇದೆ, ಆಪ್ಷನ್ ಡಿ ದೊಡ್ಡ ದುಂಬಿ ಇದೆ. ಸೊ ಇದರಲ್ಲಿ ಅಳಿನಿ ಎಂದರೆ ಆಪ್ಷನ್ ಬಿ ಹೆಣ್ಣು ದುಂಬಿ ಎಂದರ್ಥ. ಸೊ ಎಲ್ಲವನ್ನ ನಾವು ಒಂದ್ ಕಡೆ ಬರ್ಕೊಳ್ತಾ ಹೋಗಿ ಸೊ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ನಾವು ಅರ್ಥಗಳನ್ನ ಬರ್ಕೊಳ್ತಾ ಹೋದ್ರೆ ಸೊ ನಮ್ಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಸಮಾನಾರ್ಥಕ ಪದಗಳಲ್ಲಿ ಇವು ರಿಪೀಟ್ ಕೂಡ ಆಗ್ಬೋದು. ಸೊ ಅದರಿಂದ ಇವು ನಮ್ಗೆ ಹೆಲ್ಪ್ ಆಗ್ತವೆ. ಸೊ ಅಡಕ ಎಂದರೆ, ಸೊ ಅಡಕ ಎಂದರೆ ಆಪ್ಷನ್ ಎ ಅಡಗಿಸು ಅಂತ ಇದೆ, ಆಪ್ಷನ್ ಬಿ ಲಗತ್ತು ಅಂತ ಇದೆ, ಆಪ್ಷನ್ ಸಿ ದೊಡ್ಡದು ಮಾಡುವಂತ ಇದೆ, ಆಪ್ಷನ್ ಸಿ ಅಡಕೆ ಅಂತ ಇದೆ. ಸೊ ಲಗತ್ತು, ಆಪ್ಷನ್ ಬಿ ಲಗತ್ತು ಏನಿದೆ ಅಡಕದ ಅರ್ಥವಾಗಿರ್ತದೆ. ಅರ್ಕ, ಸೊ ಅರ್ಕ ಅಂದರೆ ಏನು? ಸೊ ಅರ್ಕ ಅಂದ್ರೆ ಆಪ್ಷನ್ ಎ ಚಂದ್ರ ಇದೆ, ಆಪ್ಷನ್ ಬಿ ಸೂರ್ಯ ಇದೆ, ಆಪ್ಷನ್ ಸಿ ನಕ್ಷತ್ರ ಅಂತ ಕೂಡ ಇದೆ, ಆಪ್ಷನ್ ಡಿ ಆಕಾಶ ಕೂಡ ಅಂತ ಕರೀತಾರೆ. ಸೊ ಇದರಲ್ಲಿ ಆಪ್ಷನ್ ಬಿ ಸೂರ್ಯ, ಸೂರ್ಯ ಅಂತ ಇದೆ ಇದು ಅರ್ಕದ ಸಮಾನಾರ್ಥಕ ಪದವಾಗಿರ್ತದೆ. ಈ ಪ್ರಶ್ನೆಯನ್ನ 21 FDA 21 ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 21 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ವಿಬುಧ ಎಂದರೆ, ಸೊ ವಿಬುಧ ಎಂದರೆ ಆಪ್ಷನ್ ಎ ದಡ್ಡ ಅಂತ ಅರ್ಥ ಇದೆ, ಆಪ್ಷನ್ ಬಿ ಸೋಮಾರಿ ಅಂತ ಇದೆ, ಆಪ್ಷನ್ ಸಿ ಪಂಡಿತ ಅಂತ ಇದೆ, ಆಪ್ಷನ್ ಡಿ ದುಷ್ಟ ಅಂತ ಇದೆ. ಸೊ ಇದರಲ್ಲಿ ಪಂಡಿತ, ಆಪ್ಷನ್ ಸಿ ಪಂಡಿತ ಏನಿದೆ ಇದು ವಿಬುಧದ ಅರ್ಥ. ಕೂಷ್ಮಾಂಡ, ಸೊ ಕೂಷ್ಮಾಂಡ ಅಂದ್ರೆ ಏನು? ಸೂರ್ಯಕಾಯಿ, ಕುಂಬಳಕಾಯಿ ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಬಿ ಕುಂಬಳಕಾಯಿ ಎಂಬುದು. ಸೊ ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಿ ಅಂತ ಅರ್ಥ. ಸೊ ಈ ಪ್ರಶ್ನೆ ಕರಕರಿಸು ಪದದ ಸಮಾನಾರ್ಥಕ ಪದ. ಕರಕರಿಸು ಅಂದ್ರೆ ಏನು? ಸೊ ಕರಕರಿಸು ಅಂದ್ರೆ ಆಪ್ಷನ್ ಎ ಕಳವಳ ಅಲ್ಲ, ಆಪ್ಷನ್ ಬಿ ಮಿತಿ ಮೀರಿ ಅಲ್ಲ, ಆಪ್ಷನ್ ಸಿ ಊರುಗೋಲು ಅಲ್ಲ, ಆಪ್ಷನ್ ಡಿ ಚಿಂತಿಸು. ಸೊ ಚಿಂತಿಸು ಅಂದ್ರೆ ಕರಕರಿಸು. ಈ ಪ್ರಶ್ನೆಯನ್ನ 21 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿಗೆ FDA ನಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಸಮಾನಾರ್ಥಕ ಪದಗಳ ಅರ್ಥಗಳನ್ನ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ವಿ. ಈಗ SDA ಅಂತ ನೋಡೋಣ. ಸೊ ನಾವು ಇಷ್ಟೊತ್ತು FDAದ ಸಮಾನಾರ್ಥಕ ಪದಗಳನ್ನ ಚರ್ಚೆ ಮಾಡಿದ್ವಿ ಹಳೆಯ ಪ್ರಶ್ನೋತ್ತರಗಳಲ್ಲಿ. ಸೊ ಈಗ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ನಲ್ಲಿ ಕೇಳಿರ್ತಕ್ಕಂಥ ಸಾಮಾನ್ಯ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಅಂಚೆ ಎಂದರೇನು? ಸೊ ಅಂಚೆ ಎಂದರೆ ಪೋಸ್ಟಲ್. ಸೊ ಇದರಲ್ಲಿ ಆಪ್ಷನ್ ಇದಾವೆ. ಸೊ ಇದರಲ್ಲಿ ಆಪ್ಷನ್ ಎ ಹೆಂಚು, ಇದು ಕೂಡ ಅಲ್ಲ. ಆಪ್ಷನ್ ಬಿ ಹಂಸ, ಸೊ ಹಂಸ ಅಂದ್ರೆ ನಾವು ಅಂಚೆ ಅಂತ ಕೂಡ ಕರ್ತೇವೆ. ಸೊ ಈ ಪ್ರಶ್ನೆಯನ್ನ SDA 1991 ಸೊ ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಕಾಶ ಎಂದರೆ, ಸೊ ಈ ಪ್ರಶ್ನೆಯನ್ನ ನಾವು ರಿಪೀಟ್ ಆಗಿದ್ದನ್ನ ನೋಡಬಹುದು. ಸೊ ಇದರಲ್ಲಿ ಭಾನು, ಭಾನು ಎಂದರೆ ಆಕಾಶ ಅಂತ ಅರ್ಥ. ಸೊ ಇದನ್ನ 91 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಬವಣೆ ಎಂದರೆ, ಸೊ ಬವಣೆ ಅಂದ್ರೆ ಆಪ್ಷನ್ ಎ ನೋವು ಇದೆ, ಆಪ್ಷನ್ ಬಿ ನಷ್ಟ ಇದೆ, ಆಪ್ಷನ್ ಸಿ ರೋಗ ಇದೆ, ಆಪ್ಷನ್ ಡಿ ಕಷ್ಟ ಇದೆ. ಸೊ ಇಲ್ಲಿ ಕಷ್ಟ ಎನ್ನುವುದು, ಬವಣೆ ಎಂದರೆ ಕಷ್ಟ ಎಂದರ್ಥ. ಸೊ ಈ ಪ್ರಶ್ನೆಯನ್ನ ಸೊ ಆದ್ರೆ ಇಲ್ಲಿ ವನಿ ಎಂದರೆ ಅರ್ಥ. ಸೊ ಇಲ್ಲಿ ವನ ಅಂತಿಲ್ಲ, ವನಿ ಎಂದರೆ ಅರ್ಥ ಏನು ಅಂದ್ರೆ ಆಪ್ಷನ್ ಎ ಹನಿ ಇದೆ, ಆಪ್ಷನ್ ಬಿ ಹೊನಲ ಅಂತ ಇದೆ, ಆಪ್ಷನ್ ಸಿ ನದಿ ಅಂತ ಇದೆ, ಆಪ್ಷನ್ ಡಿ ಕಂಬಿನಿ ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಎ ಹನಿ ಎನ್ನುವುದು ವನಿ ಶಬ್ದದ ಅರ್ಥ ಅಥವಾ ಸಮಾನಾರ್ಥಕ ಪದ ಅಂತ ಹೇಳಿ ಕರಿಬಹುದು. ಸೊ ಇಲ್ಲಿ ನೇತಾರ ಎಂದರೆ, ಸೊ ನೇತಾರ ಎಂದರೆ ಆಪ್ಷನ್ ಎ ಸೇವಕ ಅಂತ ಇದೆ, ಆಪ್ಷನ್ ಬಿ ಮುಖಂಡ ಅಂತ ಇದೆ, ಆಪ್ಷನ್ ಸಿ ನೇಕಾರ ಅಂತ ಇದೆ, ಆಪ್ಷನ್ ಡಿ ಆಕಾರ ಅಂತ ಇದೆ. ಸೊ ಇದರಲ್ಲಿ ಉತ್ತರ ಬಿ ಮುಖಂಡ, ಮುಖಂಡ ಎನ್ನುವುದು ನೇತಾರ. ಸೊ ನೇತಾರ ಅಂದ್ರೆ ಲೀಡರ್, ಮುಖಂಡ ಎನ್ನುವುದು ಇದರ ಅರ್ಥ ಆಗಿರ್ತದೆ. ಮತ್ತೆ ಸೋಜಿಗ ಎಂದರೆ, ಸೊ ಸೋಜಿಗ ಎಂದರೆ ಸೋಜಿಗ ಎನ್ನುವುದು ಇದು ಕೂಡ ನಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಆಪ್ಷನ್ ಎ ಸಂತೋಷ ಅಲ್ಲ, ಆಪ್ಷನ್ ಬಿ ಆಶ್ಚರ್ಯ. ಸೊ ಆಶ್ಚರ್ಯ ಎನ್ನುವುದೇ ಸೋಜಿಗವಾಗಿ. ಈ ಪ್ರಶ್ನೆ ಸಮಾನಾರ್ಥಕ ಪದ ಆಗಿರ್ತದೆ. SDA 91 ಪ್ರಶ್ನೆ ಪತ್ರಿಕೆ. ದುಗುಡ ಎಂದರೆ, ಸೊ ದುಗುಡ ಎಂದರೆ ಆಪ್ಷನ್ ಎ ದುಃಖ, ಆಪ್ಷನ್ ಬಿ ಭೀತಿ, ಆಪ್ಷನ್ ಸಿ ಆಸಕ್ತಿ, ಆಪ್ಷನ್ ಡಿ ಕುತೂಹಲ. ಸೊ ಇಲ್ಲಿ ದುಗುಡ ಅಂದ್ರೆ ಆಪ್ಷನ್ ಎ ದುಃಖ ಎಂದರ್ಥ. ಸೊ ದುಃಖ ಎಂದರೆ ದುಗುಡ ಅಂತ ಕೂಡ ನಾವು ಹೇಳ್ಬೋದು. ಮತ್ತೆ ಚಿಪ್ಪಿಗೆ ಎಂದರೆ, ಸೊ ಚಿಪ್ಪಿಗೆ ಅಂದ್ರೆ ಆಪ್ಷನ್ ಎ ಚಿಪ್ಪು ತಯಾರಿಸುವವನು, ಇದು ಎಲ್ಲ ಇದೆ. ಆಪ್ಷನ್ ಬಿ ಬಟ್ಟೆ ಹೊಲಿಯುವವನು. ಸೊ ಚಿಪ್ಪಿಗೆ ಅಂದ್ರೆ ಏನು? ಆಪ್ಷನ್ ಬಿ ಬಟ್ಟೆ ಹೊಲಿಯುವವನು. ಇದಕ್ಕೆ ನಾವು
ಚಿಪ್ಪಿ ಅಂತ ಕರ್ತೇವೆ. ಸೊ ಈ ಪ್ರಶ್ನೆಯನ್ನ SLA 2006ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಒಳತೋಟಿ ಎಂದರೆ, ಸೊ ಇಲ್ಲಿ ನಾವು ಒಳತೋಟಿ ಎಂದರೆ ಏನಂತಂದೇವೆ ಅಂದ್ರೆ ಆಪ್ಷನ್ ಎ ಮನಸ್ಸಿನ ಶುದ್ಧೀಕರಣ ಅಂತ ಇದೆ, ಆಪ್ಷನ್ ಬಿ ಮನಸ್ಸಿನ ಹೊಯ್ದಾಟ ಅಂತಿದೆ, ಆಪ್ಷನ್ ಸಿ ಮನಸ್ಸಿನ ಕಲ್ಮಶ ಅಂತ ಇದೆ, ಆಪ್ಷನ್ ಡಿ ಮನಸ್ಸಿನ ಬೇಗುದಿ ಅಂತ ಇದೆ. ಸೊ ಇಲ್ಲಿ ಒಳತೋಟಿ ಅಂದರೆ ಮನಸ್ಸಿನ ಹೊಯ್ದಾಟ. ಸೊ ಮನಸ್ಸಿನ ಹೊಯ್ದಾಟಕ್ಕೆ ನಾವು ಒಳತೋಟಿ ಅಂತ ಕೂಡ ಕರಿತೇವೆ. ಕೆಂಗದಿರ, ಕೆಂಗದಿರ ಎಂದರೆ, ಸೊ ಇಲ್ಲಿ ಕೆಂಗದಿರ ಎಂದರೆ ಆಪ್ಷನ್ ಎ ಸೂರ್ಯ ಎಂದರ್ಥ. ಸೊ ಈ ಪ್ರಶ್ನೆಯನ್ನ 2006ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಕಟ್ಟಳಲು ಎಂದರೆ, ಸೊ ಆಪ್ಷನ್ ಎ ಇಲ್ಲಿ ಅತಿ ವೈರಾಗ್ಯ ಇದೆ, ಆಪ್ಷನ್ ಬಿ ಧೀರವಾಗಿ ಅಳುವಂತ ಇದೆ, ಆಪ್ಷನ್ ಸಿ ಅತಿಯಾದ ದುಃಖ ಅಂತಿದೆ, ಆಪ್ಷನ್ ಡಿ ಕಟ್ಟಿ ಕಟ್ಟಿ ಅಳುವುದು. ಸೊ ಕಟ್ಟಳಲು ಅಂದ್ರೆ ಅತಿಯಾದ ದುಃಖ, ಇದಕ್ಕೆ ಇದು ಸಮಾನಾರ್ಥಕ ಪದ. ಕನ್ನಡ ವಕ್ಕಿ ಎಂದರೆ, ಕನ್ನಡ ವಕ್ಕಿ ಅಂದ್ರೆ ಆಪ್ಷನ್ ಎ ಕಾಜಾಣ, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ಪಾರಿವಾಳ. ಸೊ ಇಲ್ಲಿ ಗಿಳಿ ಎಂಬುದು ಕನ್ನಡ ವಕ್ಕಿ. ಕನ್ನಡ ವಕ್ಕಿ ಅಂದ್ರೆ ಇದರ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಗಿಳಿ. ಸಹಾನುಭೂತಿ, ಸಹಾನುಭೂತಿ ಅಂದರೆ ಏನು? ಸಹಾನುಭೂತಿ ಅಂದ್ರೆ ಅನುಕಂಪ. ಸೊ ಅನುಕಂಪಕ್ಕೆ ನಾವೇನಂತ ಕರಿತೇವೆ? ಸಹಾನುಭೂತಿ ಅಂತ ಕರಿತೇವೆ. ಸೊ ಈ ಪ್ರಶ್ನೆಯನ್ನ ಚತುರರು ಎಂದರೆ, ಸೊ ಇಲ್ಲಿ ಆಪ್ಷನ್ ಎ ತಂತ್ರಗಾರರು ಅಂತ ಇದೆ, ಆಪ್ಷನ್ ಬಿ ಮೋಸಗಾರರು ಅಂತ ಇದೆ, ಆಪ್ಷನ್ ಸಿ ಜಾಣರು. ಇಲ್ಲಿ ಜಾಣರು ಅಂದ್ರೆ ಚತುರರು, ಇದರ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಜಾಣರು. ಈ ಪ್ರಶ್ನೆಯನ್ನ 2008ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕೋಪ ರಕ್ತ ಎಂದರೆ, ಸೊ ಇಲ್ಲಿ ಆಪ್ಷನ್ ಎ ಕೆಂಪು ರಕ್ತ ಅಂತ ಇದೆ, ಆಪ್ಷನ್ ಬಿ ಕೆಂಪಗಿರುವ ಇದೆ, ಕೋಪ ಮತ್ತು ಪ್ರೀತಿ ತುಂಬಿದ ಅಂತ ಇದೆ, ಕೋಪದಿಂದ ಕೂಡಿದ. ಸೊ ಕೋಪ ರಕ್ತ ಎಂದರೆ ಕೋಪದಿಂದ ಕೂಡಿದ. ನಾರಿ ವಾಳೆ ಎಂದರೆ, ಸೊ ನಾರಿ ವಾಳೆ ಅಂದ್ರೆ ಏನು? ಹೆಂಗಸರ ಬಟ್ಟೆ ಅಲ್ಲ. ಆಪ್ಷನ್ ಬಿ ತೆಂಗಿನಕಾಯಿ ಎಂದರ್ಥ. ಸೊ ಇಲ್ಲಿ ನಾರಿವಾಳೆ ಅಂದರೆ ತೆಂಗಿನಕಾಯಿ ಎಂದರ್ಥ. ಗೊರವೆ ಎಂದರೆ, ಸೊ ಇಲ್ಲಿ ಗೊರವೆ ಅಂದ್ರೆ ಆಪ್ಷನ್ ಎ ಒಂದು ಜಾತಿಯ ಮೀನು ಅಂತ ಇದೆ, ಆಪ್ಷನ್ ಬಿ ಕೋರಮ ಅಂತ ಇದೆ, ಆಪ್ಷನ್ ಸಿ ಕಾಡು ಮನುಷ್ಯ ಅಂತ ಇದೆ, ಆಪ್ಷನ್ ಡಿ ಬೇಟೆಗಾರ ಅಂತ ಕೂಡ ಇದೆ. ಸೊ ಇಲ್ಲಿ ಆಪ್ಷನ್ ಡಿ ಬೇಟೆಗಾರ ಎನ್ನುವುದು ಗೊರವೆ ಎಂಬುದರ ಅರ್ಥ. ಮತ್ತೆ ಹೂಳು ಎಂದರೇನು? ಸೊ ಹೂಳು ತೆಗೆಯುವುದು ಅಂತ ಏನ್ ಕರಿತೇವೆ ನಾವು ಕೆರೆಯಲ್ಲಿ, ಸೊ ಅದಕ್ಕೆ ನಾವು ಕೆಸರು ಮಣ್ಣು ಅಂತ ಕೂಡ ಕರಿತೇವೆ. ಆಪ್ಷನ್ ಸಿ ಕೆಸರು ಮಣ್ಣು ಎನ್ನುವುದು ಹೂಳಿನ ಅರ್ಥ. ಸೊ ಈ ಪ್ರಶ್ನೆಯನ್ನ SDA 2011ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಊಟಿಸು ಎಂದರೆ, ಸೊ ಊಟಿಸು ಎಂದರೆ ಆಪ್ಷನ್ ಎ ಹೋಗಲಾಡಿಸು, ಆಪ್ಷನ್ ಬಿ ನಾಶ ಮಾಡು, ಆಪ್ಷನ್ ಸಿ ಊಟ ಮಾಡಿಸು, ಆಪ್ಷನ್ ಡಿ ನೀರು ಹರಿಯಿಸು. ಸೊ ಇಲ್ಲಿ ಆಪ್ಷನ್ ಎ ಹೋಗಲಾಡಿಸು ಎನ್ನುವುದು ಊಟಿಸು ಎಂಬುದರ ಸಮಾನಾರ್ಥಕ ಪದವಾಗಿರ್ತದೆ. ಸೊ ಇದನ್ನ ಇಂಗಳ ಗಣ್ಣ ಎಂದರೆ, ಸೊ ಇಂಗಳ ಗಣ್ಣ ಅಂದ್ರೆ ಸುಡು ದೃಷ್ಟಿಯುಳ್ಳ, ಆಪ್ಷನ್ ಎ, ಆಪ್ಷನ್ ಬಿ ಬೆಂಕಿ ಕಾರುವ ಕಣ್ಣಿನವ, ಆಪ್ಷನ್ ಸಿ ಶಿವನ ಕಣ್ಣು. ಸೊ ನಾವು ಇಂಗಳ ಗಣ್ಣಿಗೆ ಸಮಾನಾರ್ಥಕ ಪದವನ್ನು ನೋಡಿದ್ರೆ ಶಿವನ ಕಣ್ಣು ಎಂಬುದು ಸಮಾನಾರ್ಥಕ ಪದವಾಗಿರ್ತದೆ. ಸ್ಥಾನ ಪಲ್ಲಟ ಎಂದರೆ ಒಂದು ಸ್ಥಾನವನ್ನು ಮತ್ತೊಂದು ಕಡೆ ಸ್ಥಳಾಂತರ ಮಾಡುವುದು, ಸ್ಥಳಾಂತರ ಮಾಡುವುದಕ್ಕೆ ಸ್ಥಾನ ಪಲ್ಲಟ ಅಂತ ಕೂಡ ಕರಿತೇವೆ. ಸೊ ಈ ಪ್ರಶ್ನೆ ಓಕುಳಿಯಾಡು, ಓಕುಳಿಯಾಡು ಅಂದ್ರೆ ಏನು? ಆಪ್ಷನ್ ಎ ಸ್ನಾನ ಮಾಡಿಸು, ಆಪ್ಷನ್ ಬಿ ನೀರು ಚೆಲ್ಲು, ಆಪ್ಷನ್ ಸಿ ಬಣ್ಣದ ನೀರು ಎರಚು, ಆಪ್ಷನ್ ಸಿ ಆರತಿ ನೀರು ಸುರಿ. ಇದರಲ್ಲಿ ಬಣ್ಣದ ನೀರು ಎರಚು. ಸೊ ಇದು ಓಕುಳಿಯಾಡು. ಸೊ ಓಕುಳಿಯಾಡಲಿಕ್ಕೆ ಬಣ್ಣದ ನೀರು ಎರಚುವುದಕ್ಕೂ ಅಂತ ಕೂಡ ಕರಿತೇವೆ ನಾವು. ಸೊ ಈ ಪ್ರಶ್ನೆಯನ್ನ SDA. ವೈಜ್ಞಾನಿಕ ಎಂದರೆ, ಸೊ ವೈಜ್ಞಾನಿಕ ಎಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದ, ಅವೈಜ್ಞಾನಿಕ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿದಲ್ಲದ. ಬಟ್ ಇಲ್ಲಿ ವೈಜ್ಞಾನಿಕ ಅಂತ ಕೇಳಿದರೆ ವೈಜ್ಞಾನಿಕವಾಗಿ ವಿಚಾರ ಮಾಡುವುದು, ವಿಜ್ಞಾನಕ್ಕೆ ಸಂಬಂಧಿಸಿದ. ಸೊ ಈ ಪ್ರಶ್ನೆ ಹರಿ ಎಂಬುದರ ಅರ್ಥ, ಸೊ ಹರಿ ಎಂಬುದರ ಅರ್ಥ ಹರಿಯುವುದು ಅಥವಾ ಚೂರು ಮಾಡುವುದು ಅಂತ ಕೂಡ ಹೇಳ್ಬೋದು. ಹೃದಯ, ಸಹೃದಯ ಅಂದ್ರೆ ಏನು? ಇಲ್ಲಿ ಆಪ್ಷನ್ ಎ ಸಮಾನ ಮನಸ್ಸುಳ್ಳ ಇದೆ, ಆಪ್ಷನ್ ಬಿ ಕರುಣಾಮಯ ಇದೆ. ಇದರಲ್ಲಿ ಸಮಾನ ಮನಸ್ಸುಳ್ಳ ಅಂದ್ರೆ ಸಹೃದಯ ಎಂದರ್ಥ. ಸೊ ಈ ಪ್ರಶ್ನೆಯನ್ನ 11. ಚದುರ, ಚದುರ ಎಂದರೆ ಜಾಣರು, ಚದುರ ಎಂದರೆ ಜಾಣ ಎಂದರ್ಥ. ಸೊ ಇಲ್ಲಿ ನಾವು ಈ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವ ಮುಖ್ಯ ಕಾರಣ ಏನು ಅಂದ್ರೆ, ಸೊ ನೀವು ಆಗ್ಲೇ ನೋಡಿದ ಹಾಗೆ ಅಲ್ಲಿ ಚದುರರು ಅಂತ ಒಂದು ಪ್ರಶ್ನೆ ಬಂದಿತ್ತು. ಸೊ ಅದರಲ್ಲಿ ಅದಕ್ಕೆ ಉತ್ತರ ಜಾಣರು ಅಂತ ಇತ್ತು ಇಲ್ಲಿ FDA. ಸೊ ಅದರಿಂದ ಇಲ್ಲಿ ಅನೇಕ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತವೆ. ಸೊ ಆದ್ದರಿಂದ ನಾವು ಈ ಹಳೆಯ ಪ್ರಶ್ನೆಗಳನ್ನ ಎಷ್ಟು ಅಭ್ಯಾಸ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಸೊ ಚದುರ ಎಂದರೆ ಆಪ್ಷನ್ ಸಿ ಜಾಣ ಎಂದರ್ಥ. ಮಹಲು ಎಂದರೆ, ಸೊ ಮಹಲು ಎಂದರೆ ಇಲ್ಲಿ ಆಪ್ಷನ್ ಬಿ ಸೌಧ, ಸೌಧಕ್ಕೆ ನಾವು ಮಹಲು ಅಂತ ಕೂಡ ಕರಿತೇವೆ. SDA 2011ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ. ಸಲ್ಲಾಪ ಎಂದರೇನು? ಸೊ ಸಲ್ಲಾಪ ಎಂದರೆ ಆಪ್ಷನ್ ಎ ಕಿತ್ತಾಡುವುದು ಅಲ್ಲ, ಆಪ್ಷನ್ ಬಿ ಒಳ್ಳೆಯ ಮಾತುಕತೆ. ಸೊ ಒಳ್ಳೆಯ ಮಾತುಕತೆಯನ್ನು ಆಡುವುದಕ್ಕೆ ನಾವು ಏನಂತ ಕರಿತೇವೆ? ಸಲ್ಲಾಪ ಅಂತ ಕೂಡ
ಕರಿತೇವೆ. ಸೊ ಈ ಪ್ರಶ್ನೆಯನ್ನ SD 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಅಂಬುಜ ಎಂದರೆ, ಸೊ ಅಂಬುಜ ಅಂದ್ರೆ ಆಪ್ಷನ್ ಎ ಸಂಪಿಗೆ ಇದೆ, ಆಪ್ಷನ್ ಬಿ ಮಲ್ಲಿಗೆ ಇದೆ, ಆಪ್ಷನ್ ಸಿ ಕಮಲ ಇದೆ. ಸೊ ಕಮಲಕ್ಕೆ ನಾವು ನಮ್ಮ ರಾಷ್ಟ್ರೀಯ ಚಿಹ್ನೆ ಕಮಲ. ಸೊ ಇದಕ್ಕೆ ನಾವು ಅಂಬುಜ ಅಂತ ಕರಿತೇವೆ. ಸೊ ಅಂಬುಜ ಅಂದ್ರೆ ಕಮಲ ಎಂದರ್ಥ. ಈ ಪ್ರಶ್ನೆ ಚಲ ಅಂದ್ರೆ ಏನು? ಸೊ ಚಲ ಅಂದ್ರೆ ಆಪ್ಷನ್ ಎ ಚಲಿಸುವುದನ್ನು ನಾವು ಚಲ ಅಂತ ಕೂಡ ಕರಿತೇವೆ. ಸೊ ಈ ಪ್ರಶ್ನೆಯನ್ನ ವೈಚಾರಿಕತೆ, ಸೊ ವಿಚಾರವನ್ನ ಮಾಡುವ ಅಥವಾ ವಿಚಾರಶೀಲ ಉಳ್ಳ, ಸೊ ವಿಚಾರವನ್ನು ಮಾಡುವ ಅಥವಾ ಆಪ್ಷನ್ ಡಿ ವಿಚಾರಶೀಲ ಉಳ್ಳವನ್ನು ನಾವು ವೈಚಾರಿಕತೆ ಅಂತ ಕರಿತೇವೆ. ಈ ಪ್ರಶ್ನೆ ಆದ್ರೆ ವಿಮರ್ಶಕ ಎಂದರೆ ಏನು? ಸೊ ವಿಮರ್ಶಕ ಅಂದ್ರೆ ಆಪ್ಷನ್ ಎ ನಿರ್ದಯಿ ಅಂತ ಇದೆ, ಆಪ್ಷನ್ ಬಿ ಸಮಾನ ಮನಸ್ಸುಳ್ಳ ಇದೆ, ಇದು ಸಹೃದಯ ಅಂತ ನಾವಾಗಲೇ ನೋಡಿದ್ದೇವೆ. ಹೊರೆಗಚ್ಚಿ ಮೌಲ್ಯ ನಿರ್ಣಯ ಮಾಡುವವ ಅಥವಾ ಪೂರ್ವಾಗ್ರಹ ಪೀಡಿತ. ನಾವು ಹೊರೆಗಚ್ಚಿ ಮೌಲ್ಯ ನಿರ್ಣಯ ಮಾಡುವವ, ಇದಕ್ಕೆ ನಾವು ವಿಮರ್ಶಕ ಅಂತ ಕರಿತೇವೆ. ಇದು ಅಮರ ಎಂದರೆ, ಸೊ ಇಲ್ಲಿ ಅಮರ ಎಂದರೇನು? ಮರಣವಿಲ್ಲದ. ಸೊ ಅವನಿಗೆ ಮರಣನೇ ಇಲ್ಲ ಅಂದ್ರೆ ಅವನು ಅಮರನಾಗಿರ್ತಾನೆ. ಸೊ ಈ ಪ್ರಶ್ನೆಯನ್ನ 15. ಕಳೆ ಬರ, ಸೊ ಇಲ್ಲಿ ಕಳೆ ಬರ ಅಂದ್ರೆ ಏನು? ಆಪ್ಷನ್ ಎ ಮರಣ ಶಾಸನ ಇದೆ, ಆಪ್ಷನ್ ಬಿ ಬಾಡಿದ ಮುಖ, ಆಪ್ಷನ್ ಸಿ ಮೃತ ದೇಹ. ಸೊ ಸತ್ತ ದೇಹ ಅಥವಾ ಮೃತ ದೇಹವನ್ನ ನಾವು ಏನಂತ ಕರಿತೇವೆ? ಕಳೆ ಬರ ಅಂತ ಕೂಡ ಕರಿತೇವೆ. ಸೊ ಇದಕ್ಕೆ ಸಮಾನಾರ್ಥಕ ಪದ ಮೃತ ದೇಹ. ಪ್ರಶ್ನೆಯನ್ನ 15 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ತ್ರಿನೇತ್ರ, ಸೊ ಇಲ್ಲಿ ತ್ರಿ ಅಂದ್ರೆ 3, ನೇತ್ರ ಅಂದ್ರೆ ಕಣ್ಣು. ಸೊ ಇಲ್ಲಿ ನಾವು ಶಿವನ 3ನೇ ಕಣ್ಣು. ಆಪ್ಷನ್ ಡಿ ಸರಿಯಾದ ಉತ್ತರ. ಭೂತ, ಭೂತ ಎಂದರೆ ಭೂತಕಾಲ. ಸೊ ನಾವಿದ್ನ ಭೂತ ಎಂದರೆ ಆಗಿ ಹೋದ ಕಾಲ ಅಥವಾ ಆಗಿ ಹೋದದ್ದು ಅಂತ ಕೂಡ ನಾವಿಲ್ಲಿ ಆನ್ಸರ್ ಮಾಡಬಹುದು. ಬೆನ್ನತ್ತು, ಸೊ ಬೆನ್ನು ಹತ್ತುವುದು ಅಥವಾ ಸದಾ ಹಿಂಬಾಲಿಸುವುದು. ಸೊ ಇದಕ್ಕೆ ನಾವು ಬೆನ್ನತ್ತು, ಇದರ ಸಮಾನಾರ್ಥಕ ಪದವಾಗಿರ್ತದೆ. ಇದು ಮಂಡಲ ಅಂದ್ರೆ ಏನು? ಸೊ ಇಲ್ಲಿ ಆಪ್ಷನ್ ಎ ದಿಕ್ಕು ಇದೆ, ಆಪ್ಷನ್ ಬಿ ದಾರಿ ಅಂತ ಇದೆ, ಆಪ್ಷನ್ ಸಿ ಗೆರೆ ಅಂತ ಇದೆ, ಆಪ್ಷನ್ ಡಿ ವಲಯ. ವಲಯ ಅಂದರೆ ನಾವು ಮಂಡಲ ಅಂತ ಕರಿಬಹುದು. ಸೊ ಇದು SD 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ನಿರಂತರ ಅಂದ್ರೆ ಏನು? ನಿರಂತರ ಅಂದ್ರೆ ಸತತವಾದ. ಸತತವಾದಕ್ಕೆ ನಾವು ಏನಂತೀವಿ? ನಿರಂತರ ಅಂತ ಕರಿತೇವೆ. ಇದನ್ನ SD 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಶೀರ್ಷಿಕೆ, ಶೀರ್ಷಿಕೆ ಅಂದ್ರೆ ಏನು? ತಲೆ ಬರಹ ಅಥವಾ ಹೆಡ್ಲೈನ್. ಹೆಡ್ಲೈನ್ ನಾವೇನಂತ ಕರಿತೇವೆ? ಶೀರ್ಷಿಕೆ ಅಂತ ಕರಿತೇವೆ. ಇಲ್ಲಿ ಕಾನನ, ಕಾನನ ಅಂದ್ರೆ ಅರಣ್ಯ ಅಥವಾ ಕಾಡು. ಗೇಹ ಅಂದ್ರೆ ಏನು? ಸೊ ಇಲ್ಲಿ ಗೇಹ ಅಂದ್ರೆ ಆಪ್ಷನ್ ಎ ಕೆಲಸ ಇದೆ, ಆಪ್ಷನ್ ಬಿ ಮಹಡಿ ಅಂತ ಇದೆ, ಆಪ್ಷನ್ ಸಿ ಶರೀರ ಅಂತ, ಆಪ್ಷನ್ ಡಿ ಗೃಹ ಅಂತ ಇದೆ. ಸೊ ಗೃಹ ಎಂದರೆ ಗೇಹ ಎಂದರ್ಥ. ಉದಕ ಎಂದರೇನು? ಸೊ ಉದಕ ಅಂದ್ರೆ ಆಪ್ಷನ್ ಎ ಪಾಪ ಅಂತ ಇದೆ, ಆಪ್ಷನ್ ಬಿ ಗುರು ಅಂತ ಇದೆ, ಆಪ್ಷನ್ ಸಿ ನೀರು ಅಂತ ಇದೆ, ಇಲ್ಲಿ ಆಪ್ಷನ್ ಡಿ ಕೆಂಡ ಅಂತ ಇದೆ. ಇದರಲ್ಲಿ ಆಪ್ಷನ್ ಸಿ ನೀರು, ಉದಕ ಎಂದರೆ ನೀರು ಎಂದರ್ಥ. ಕರ್ಮ ಎಂದರೆ, ಸೊ ಕರ್ಮ ಎಂದರೆ ಇಲ್ಲಿ ಕಾರ್ಯ, ಕೆಲಸಕ್ಕೆ ನಾವು ಕರ್ಮ ಅಂತ ಕೂಡ ಕರಿತೇವೆ. ಸೊ ಇದು ಕವಲು ಎಂದರೆ ಆಪ್ಷನ್ ಬಿ ಬೇರೆ ಇದೆ, ಆಪ್ಷನ್ ಬಿ ವಿಧ ಇದೆ, ಆಪ್ಷನ್ ಸಿ ಟಿಸಿಲು ಇದೆ, ಆಪ್ಷನ್ ಡಿ ಕಳವಳ ಅಂತ ಇದೆ. ಇದರಲ್ಲಿ ಆಪ್ಷನ್ ಸಿ ಟಿಸಿಲು ಎಂಬುದು ಕವಲು ಎಂದರ್ಥ. ದಂಧೆ ಎಂದರೆ, ಸೊ ಇಲ್ಲಿ ದಂಧೆ ಎಂದರೆ ಆಪ್ಷನ್ ಎ ಬುದ್ಧಿವಂತ ಇದೆ, ಆಪ್ಷನ್ ಬಿ ಜಾಣ ಅಂತ ಇದೆ, ಆಪ್ಷನ್ ಸಿ ಪುಕ್ಕಲ ಅಂತ ಇದೆ. ಸೊ ಇಲ್ಲಿ ಪುಕ್ಕಲ. ದಂಧೆ ಎಂದರೆ ಇದು ದಂಧೆ ಅಲ್ಲ, ದಂಧೆ. ಈ ದಂಧೆ ಅಲ್ಲ, ಕೇವಲ ದಂಧೆ. ಸೊ ಇದು ಪುಕ್ಕಲ ಎಂದರ್ಥ. ಇದು ನಿತ್ರಾಣ ಎಂದರೆ, ಸೊ ನಿತ್ರಾಣ ಅಂದ್ರೆ ನಿಶಕ್ತಿ, ಶಕ್ತಿ ಇಲ್ಲದವ, ಅವನನ್ನ ನಾವು ಏನಂತ ಕರಿತೇವೆ? ನಿತ್ರಾಣ ಅಂತ ಕರಿತೇವೆ. ಜರ ಎಂದರೆ, ಸೊ ಜರ ಎಂದರೆ ಜ್ವರ ಅಲ್ಲ, ಜರ ಎಂದರೆ ಮುಪ್ಪು, ವಯಸ್ಸಾದವ ಅಂತ ಅರ್ಥ. ಇದು 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕೆಪ್ಪಿಗ ಎಂದರೆ, ಸೊ ಕೆಪ್ಪಿಗ ಅಂದ್ರೆ ಆಪ್ಷನ್ ಎ ದೀಪ ಇದೆ, ಆಪ್ಷನ್ ಬಿ ದಾರ ಅಂತ ಇದೆ, ಆಪ್ಷನ್ ಸಿ ಬೀಗ ಅಂತ ಇದೆ, ಆಪ್ಷನ್ ಡಿ ಹಕ್ಕಿ ಅಂತ ಇದೆ. ಸೊ ಇಲ್ಲಿ ಹಕ್ಕಿ ಎನ್ನುವುದು ಕೆಪ್ಪಿಗದ ಅರ್ಥ. ಪ್ರಚ್ಛನ್ನ ಎಂದರೆ, ಸೊ ಪ್ರಚ್ಛನ್ನ ಎಂದ್ರೆ ಆಪ್ಷನ್ ಎ ಪ್ರಚಂಡ ಅಂತ ಇದೆ, ಆಪ್ಷನ್ ಬಿ ಪ್ರಪಂಚ ಅಂತ ಇದೆ, ಗುಪ್ತ ಅಂತ ಇದೆ, ಆಪ್ಷನ್ ಡಿ ಶಕ್ತಿ ಅಂತ ಇದೆ. ಸೊ ಇಲ್ಲಿ ಗುಪ್ತ ಎನ್ನುವುದು ಪ್ರಚ್ಛನ್ನ ಎಂದರ್ಥ. ನೀಲ್ ಮನೆ ಎಂದರೆ, ಸೊ ಇಲ್ಲಿ ಉಳಿದುಕೊಳ್ಳುವ ಮನೆ, ಆಪ್ಷನ್ ಡಿ ಉಳಿದುಕೊಳ್ಳುವ ಮನೆಗೆ ನಾವೇನಂತೇವೆ? ನೀಲ್ ಮನೆ ಅಂತ ಕೂಡ ಕರಿತೇವೆ. ಸೊ ಇದು ಕಚೇರರು, ಸೊ ಇಲ್ಲಿ ಕಚೇರರು ಅಂದ್ರೆ ಆಪ್ಷನ್ ಎ ಪ್ರಾಣಿಗಳು ಇದೆ, ಆಪ್ಷನ್ ಬಿ ಮನುಷ್ಯರು ಅಂತ ಇದೆ, ಆಪ್ಷನ್ ಸಿ ರಾಕ್ಷಸರು. ಸೊ ರಾಕ್ಷಸರಿಗೆ ನಾವೇನಂತ ಕರಿತೇವೆ? ಕಚೇರರು ಅಂತ ಕರಿತೇವೆ. ದ್ರುಮ ಪದದ ಸಮಾನಾರ್ಥಕ ಪದ ಯಾವುದು? ಸೊ ದ್ರುಮ ಪದದ ಸಮಾನಾರ್ಥಕ ಪದ ಮರ. ಜೊನ್ನ ಪದದ ಸಮಾನಾರ್ಥಕ, ಸೊ ಇದರಲ್ಲಿ ಆಪ್ಷನ್ ಎ ಜೊನ್ನ ಅಂತಾನೆ ಇದೆ, ಆಪ್ಷನ್ ಬಿ ಬೆಳದಿಂಗಳು ಅಂತ ಇದೆ, ಆಪ್ಷನ್ ಸಿ ಜೊನ್ನು ಅಂತ ಇದೆ, ಆಪ್ಷನ್ ಡಿ ಜೊಂಡು ಅಂತ ಇದೆ. ಸೊ ಬೆಳದಿಂಗಳು, ಜೊನ್ನ ಎಂದರೆ ಬೆಳದಿಂಗಳು, ಇದರ ಸಮಾನಾರ್ಥಕ ಪದ.
ಸಹಸ್ರಾಕ್ಷಿ ಪದದ ಸಮಾನಾರ್ಥಕ ಪದ ಯಾವುದು? ಸಹಸ್ರಾಕ್ಷಿ ಅಂದ್ರೆ ಇಂದ್ರ ಎಂದರ್ಥ. ಸೊ ಆಪ್ಷನ್ ಬಿ ಇಂದ್ರ ಎಂಬುದು ಸಹಸ್ರಾಕ್ಷ ಅರ್ಥ. ತತಿ ಎಂಬುದರ ಸಮಾನಾರ್ಥಕಗಳು ಯಾವುವು? ಸಮೂಹ, ಗುಂಪು. ಒಂದು ಸಮೂಹ ಮತ್ತು ಗುಂಪಿಗೆ ತತಿ ಅಂತ ನಾವು ಕರಿತೇವೆ. ಇದರ ಸಮಾನಾರ್ಥಕ ಪದ ಸಮೂಹ ಮತ್ತು ಗುಂಪು. ಆಜ್ಯ ಪದದ ಸಮಾನಾರ್ಥಕ ಪದ. ಅಜ್ಜ ಅಲ್ಲ, ಇಲ್ಲಿ ಆಜ್ಯ. ಆಪ್ಷನ್ ಎ ಅಜ್ಜ, ಇದು ಅಲ್ಲ. ಆಪ್ಷನ್ ಬಿ ತಪ್ಪು ಅಲ್ಲ. ಆಪ್ಷನ್ ಸಿ ಒಪ್ಪು ಅಲ್ಲ. ಆಪ್ಷನ್ ಡಿ ತುಪ್ಪ. ಸೊ ಇಲ್ಲಿ ತುಪ್ಪ ಎಂದರೆ ಆಜ್ಯ ಎಂದರ್ಥ. ಸೊ ನವನೀತ ಎಂದರೆ ಬೆಣ್ಣೆ. ನವನೀತ ಅಂದರೆ ಬೆಣ್ಣೆ ಮತ್ತೆ ಆಜ್ಯ ಎಂದರೆ ತುಪ್ಪ ಎಂದರ್ಥ. ನೂರ್ಛಾಸಿರ. ನೂರ್ಛಾಸಿರ ಇದನ್ನು ಬಿಡಿಸಿ ಬರೆಯಿರಿ. ನೂರ್ ಪ್ಲಸ್ ಸಾಸಿರ ಎಂಬುದು ಇದರ ವಿಗ್ರಹ ವಾಕ್ಯ. ಬಿಡಿಸಿ ಬರುವುದಕ್ಕೆ ವಿಗ್ರಹ ವಾಕ್ಯ ಅಂತ ಕರಿತೇವೆ. ಸೊ ಇದನ್ನ 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಒಳ ಮನೆ, ಇದನ್ನು ಬಿಡಿಸಿ ಬರೆಯ. ಮನೆಯ ಒಳಗು. ಸೊ ಮನೆಯ ಒಳಗುಗೆ ನಾವು ಒಳ ಮನೆ ಅಂತ ಕರಿತೇವೆ. ಮೆಲ್ನುಡಿ, ಮೆಲ್ಲಿ ಪ್ಲಸ್ ನುಡಿ, ಇದು ಇದರ ವಿಗ್ರಹ ವಾಕ್ಯ. ತೃಷೆ ಎಂದರೆ, ಸೊ ತೃಷೆ ಅಂದರೆ ಇಲ್ಲಿ ಆಪ್ಷನ್ ಎ ನೆನೆ ಇದೆ, ಆಪ್ಷನ್ ಬಿ ಹಸಿವು ಇದೆ, ಆಪ್ಷನ್ ಸಿ ತೊಂದರೆ ಅಂತ ಇದೆ, ಆಪ್ಷನ್ ಡಿ ಬಾಯಾರಿಕೆ ಅಂತ ಇದೆ. ಇದರಲ್ಲಿ ತೃಷೆ ಎಂದರೆ ಬಾಯಾರಿಕೆ ಎಂದರ್ಥ. ಇದು ಎಸ್ಡಿ 2019 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕಸವರ ಎಂದರೆ, ಸೊ ಇಲ್ಲಿ ಕಸವರ ಎಂದರೆ ಆಪ್ಷನ್ ಎ ಶುಚಿಯಾದ ಅಂತ ಇದೆ, ಆಪ್ಷನ್ ಬಿ ಒಳ್ಳೆ ಅಂತ ಇದೆ, ಆಪ್ಷನ್ ಸಿ ಬೆಲೆ ಬಾಳುವ ಅಂತ ಇದೆ, ಆಪ್ಷನ್ ಡಿ ಬಂಗಾರ ಅಂತ ಇದೆ. ಸೊ ಇದರಲ್ಲಿ ಕಸವರ ಎಂದರೆ ಬಂಗಾರ ಎಂದರ್ಥ. ಇದೆಲ್ಲರಿಗೂ ಗೊತ್ತು. ಜಗಳ ಎಂದರ್ಥ. ಸೊ ಜಗಳಕ್ಕೆ ನಾವು ಕಲಹ ಅಂತ ಕರ್ತೇವೆ. ಇದು 2015. ಪದ್ಯ ಎಂದರೆ, ಪದ್ಯ ಎಂದರೆ ಕಾವ್ಯ ಅಥವಾ ಆ ತರ ಪದ್ಯ ಅಲ್ಲ, ಇದಕ್ಕೆ ನಾವು ತಾವರೆ ಅಂತ ಕರಿತೇವೆ. ಸೊ ಪದ್ಯ ಅಂದ್ರೆ ತಾವರೆ ಎಂದರ್ಥ. ಸೊ ಇದು ಕೂಡ. ಅಗ್ಗಿಣಿ ಎಂದರೆ, ಸೊ ಆಪ್ಷನ್ ಎ ಇಲ್ಲಿ ಬೆಂಕಿ ಇದೆ, ಆಪ್ಷನ್ ಬಿ ಹಗ್ಗ ಇದೆ, ಆಪ್ಷನ್ ಸಿ ಅರಿವು ಅಂತ ಇದೆ, ಆಪ್ಷನ್ ಡಿ ನೀರು ಅಂತ ಇದೆ. ಸೊ ನೀರು, ಇದಕ್ಕೆ ನಾವು ಅಗ್ಗಿಣಿ ಅಂತ ಕರಿತೇವೆ. ಉದಕಕ್ಕೂ ಕೂಡ ನೀರು ಅಂತ ಕರಿತೇವೆ. ಅರಿಲ್ ಪದದ ಸಮಾನಾರ್ಥಕ ಪದ. ಸೊ ಅರಿಲ್ ಪದದ ಸಮಾನಾರ್ಥಕ ಪದ ನಕ್ಷತ್ರ. ಇದಕ್ಕೆ ನಾವು ಅರಿಲ್ ಅಂತ ಕೂಡ ಕರಿತೇವೆ. ಇದು ಎಸ್ಡಿ 2019 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಹಾವುಗೆ. ಹಾವುಗೆ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಹಾವು ಅಲ್ಲ, ಆಪ್ಷನ್ ಬಿ ಪಾದುಕೆ. ಸೊ ಇಲ್ಲಿ ಹಾಗೆ ಪಾದುಕೆ. ಸೊ ಇಲ್ಲಿ ಪಾದುಕೆ, ಹಾವುಗೆ ಪಾದುಕೆ ಅಂತ ಕೂಡ ಕರೀತಾರೆ. ಕಾಂತಾರ. ಸೊ ಇಲ್ಲಿ ಅನೇಕ ಹಳೆಗನ್ನಡದ ಅಕ್ಷರಗಳಲ್ಲಿ ಹಾಗೆ ಪವನ್ನ ಬಳಸ್ತೇವೆ. ಸೊ ಅಲ್ಲಿಗೆ ಪಲ್ಯ ಅಂತ ಕರಿತೇವೆ. ಸೊ ಅದೇ ರೀತಿಯಲ್ಲಿ ಹಾವುಗೆ ಇಲ್ಲಿ ಪಾದುಕೆ ಅಂತ ಸಮಾನಾರ್ಥಕ ಪದ. ಕಾಂತಾರ ಪದದ ಸಮಾನಾರ್ಥಕ. ಕಾಂತಾರ ಎಂದರೆ ಕಾನನ ಎಂದರ್ಥ. ಸಮುದ್ರ ಈ ಪದದ ಸಮಾನಾರ್ಥಕ ಆಗಿದೆ. ಸೊ ಕಡಲು ಮತ್ತೆ ಸಾಗರ. ಸೊ ಎರಡು ಸಮಾನಾರ್ಥಕ ಪದ ಸಮುದ್ರದ್ದು. ಪ್ರಯಾಣ ಈ ಪದದ ಮೂಲ ರೂಪ ಯಾವುದು? ಪ್ರಯಾಣ. ಸೊ ಪ್ರಯಾಣ ಮಾಡುವುದು, ಚಾರಣ ಮಾಡುವುದು, ಇದು ಪ್ರಯಾಣದ ಸಮಾನಾರ್ಥಕ ಪದ. ಇನ್ನು ಕೂಡ 19 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಮಯೂಖ ಇದರ ಸಮಾನಾರ್ಥಕಗಳೇನು? ಮಯೂಖ ಇದರ ಸಮಾನಾರ್ಥಕಗಳು ಆಪ್ಷನ್ ಸಿ ಕಾಂತಿ ಮತ್ತೆ ಕಿರಣ. ಇದನ್ನ ಎಸ್ಡಿ 2021 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕೆನ್ನೀರ್ ಪದದ ಸಮಾನಾರ್ಥಕಗಳು. ಇಲ್ಲಿ ಆಪ್ಷನ್ ಎ ಸಮುದ್ರ ಅಂತ ಇದೆ, ಸಾಗರ ಅಂತ ಇದೆ, ಆಪ್ಷನ್ ಬಿ ನೆತ್ತರು ರಕ್ತ ಅಂತ ಇದೆ, ಆಪ್ಷನ್ ಸಿ ಹಿನ್ನೀರು ನಿಂತ ನೀರು ಅಂತ ಇದೆ, ಆಪ್ಷನ್ ಡಿ ಕಣ್ಣೀರು ಅಶ್ರು ಜಲ ಅಂತ ಇದೆ. ಇದರಲ್ಲಿ ಆಪ್ಷನ್ ಬಿ ನೆತ್ತರು ರಕ್ತ ಎಂಬುದು ಕೆನ್ನೀರ್ ಪದದ ಸಮಾನಾರ್ಥಕ ಪದ ಆಗಿರುತ್ತದೆ. ಆಪ್ಷನ್ ಕಿತ್ತಡಿ ಪದದ ಸಮಾನಾರ್ಥಕಗಳು ಯಾವುವು? ಇದೊಂದು ಆಪ್ಷನ್ ಎ ಮುನಿ ಅಥವಾ ಯತಿ ಎಂಬುದು ಕಿತ್ತಡಿ ಪದದ ಸಮಾನಾರ್ಥಕ ಪದ. ಇದು ಎಸ್ಡಿ 2021 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕನ್ನಡ ವಕ್ಕಿ ಪದದ ಸಮಾನಾರ್ಥಕಗಳು. ಕನ್ನಡ ವಕ್ಕಿ ಪದದ ಸಮಾನಾರ್ಥಕಗಳು ಏನು ಅಂದ್ರೆ ಗಿಳಿ ಅಥವಾ ಕೀರ ಎಂದರ್ಥ. ಪ್ರಶ್ನೆ ದೂರ. ದೂರ ಇದರ ಅರ್ಥ. ಇದರಲ್ಲಿ ಆಪ್ಷನ್ ಎ ದೂರ ಅಂತ ಇದೆ, ಆಪ್ಷನ್ ಬಿ ಯುದ್ಧ ಅಂತ ಇದೆ, ಆಪ್ಷನ್ ಸಿ ದುಷ್ಟ ಅಂತ ಇದೆ, ಆಪ್ಷನ್ ಡಿ ದುರಳ ಇದೆ. ಸೊ ಇದರಲ್ಲಿ ದೂರ ಎಂದರೆ ಯುದ್ಧ, ಆಪ್ಷನ್ ಬಿ ಯುದ್ಧ, ಇದು ಇದರ ಸಮಾನಾರ್ಥಕ ಪದವಾಗಿರ್ತದೆ. ತೃಣ ಎಂದರೆ, ಸೊ ಇಲ್ಲಿ ತೃಣ ಎಂದರೆ ಆಪ್ಷನ್ ಎ ಕಲ್ಲು ಅಂತ ಇದೆ, ಆಪ್ಷನ್ ಬಿ ಚೂರ್ಣ ಅಂತ ಇದೆ, ಆಪ್ಷನ್ ಸಿ ತರುಣ ಅಂತ ಇದೆ, ಆಪ್ಷನ್ ಡಿ ಹುಲ್ಲು ಅಂತ ಇದೆ. ಸೊ ಇಲ್ಲಿ ತೃಣ ಎಂದರೆ ಹುಲ್ಲು ಎಂದರ್ಥ. ಸೊ ಇದನ್ನ ಕೂಡ ಕೆಪಿಎಸ್ಸಿ ಅವರ ಗ್ರೂಪ್ ಸಿ 2016 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಪಥ ಇದರ ಸಮಾನಾರ್ಥಕಗಳು. ಸೊ ಇದರಲ್ಲಿ
ಆಪ್ಷನ್ ಎ ಮಾರ್ಗ ಮತ್ತೆ ಪರಿಧಿ ಅಂತ ಇದೆ. ಸೊ ಇಲ್ಲಿ ನೋಡಿ ಈ ಎರಡು ಪದಗಳನ್ನ ಕೊಟ್ಟಿದ್ದಾರೆ. ಸೊ ಇವೆರಡೂ ಸಮನಾರ್ಥಕಗಳಾಗಿದ್ದು ಇದಕ್ಕೆ ಈ ಪದ ಸಮನಾರ್ಥಕವಾಗಿರಬೇಕು. ಸೊ ಇದರಲ್ಲಿ ಮಾರ್ಗ ಮತ್ತೆ ಪರಿಧಿ, ಆಪ್ಷನ್ ಬಿ ಮಾರ್ಗ ಮತ್ತೆ ದಾರಿ, ಆಪ್ಷನ್ ಸಿ ಅದಿ ಮತ್ತೆ ಹಾದಿ, ಆಪ್ಷನ್ ಸಿ ರಸ್ತೆ ಮತ್ತೆ ರೋಡು. ಸೊ ಇದರಲ್ಲಿ ಮಾರ್ಗ ಮತ್ತೆ ದಾರಿ ಅನ್ನುವುದು ಪದದ ಸಮನಾರ್ಥಕ ಪದವಾಗಿರ್ತದೆ. ಅಂಗ್ರಿ ಇದರ ಸಮನಾರ್ಥಕಗಳು. ಸೊ ಇಲ್ಲಿ ಆಪ್ಷನ್ ಎ ಹಸಿವು ಮತ್ತೆ ಸಂಕಟ ಅಂತ ಇದೆ, ಆಪ್ಷನ್ ಬಿ ಪಾದಚರಣ ಅಂತ ಇದೆ, ಆಪ್ಷನ್ ಸಿ ಚರಣ ಮತ್ತೆ ಕಾಲು ಅಂತ ಇದೆ, ಆಪ್ಷನ್ ಡಿ ತುದಿ ಮತ್ತೆ ಮೊದಲು ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಬಿ ಪಾದ ಮತ್ತೆ ಚರಣ. ಸೊ ಇವೆರಡು ಕೂಡ ಅಂಗ್ರಿ ಪದದ ಸಮನಾರ್ಥಕಗಳಾಗಿರ್ತವೆ. ನೆಕ್ಸ್ಟ್ ಕ್ವಶನ್, ಹಸು ಪದದ ಸಮನಾರ್ಥಕಗಳು. ಸೊ ಹಸು ಪದದ ಸಮನಾರ್ಥಕಗಳು. ಸೊ ಇಲ್ಲಿ ಕೂಡ ಎರಡು ಪದಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಪ್ರಾಣ ಜೀವ, ಆಪ್ಷನ್ ಬಿ ಆಕಳು ಹಸು, ಆಪ್ಷನ್ ಸಿ ಹಸು ಪ್ರಾಣ, ಆಪ್ಷನ್ ಡಿ ಹಸು ಮತ್ತೆ ದನ. ಸೊ ಇಲ್ಲಿ ಪ್ರಾಣ ಮತ್ತೆ ಜೀವ. ಸೊ ಇವೆರಡು ಒಂದೇ. ಸೊ ಈ ಎರಡು ಎದಕ್ಕೆ ಸಮನಾರ್ಥಕ ಪದಗಳು ಅಂದ್ರೆ ಹಸು ಪದಕ್ಕೆ ಸಮನಾರ್ಥಕ ಪದಗಳಾಗಿರ್ತವೆ. ವಸುದೆ ಪದದ ಅರ್ಥ. ಸೊ ಇಲ್ಲಿ ವಸುದೆ ಪದದ ಅರ್ಥ ಏನಂದ್ರೆ ಆಪ್ಷನ್ ಎ ಹೆಣ್ಣು ಅಂತ ಇದೆ, ಆಪ್ಷನ್ ಬಿ ನದಿ ಅಂತ ಇದೆ, ಆಪ್ಷನ್ ಸಿ ಭೂಮಿ ಅಂತ ಇದೆ, ಆಪ್ಷನ್ ಡಿ ಅಮೃತ. ಸೊ ಭೂಮಿ, ಧರೆ, ಪೃಥ್ವಿ ಎಂಬುದು ಇವೆಲ್ಲವೂ ಭೂಮಿಯ ಸಮನಾರ್ಥಕ ಪದಗಳಾಗಿರ್ತವೆ. ಸೊ ಇದನ್ನ KPSS ಗ್ರೂಪ್ ಸಿ 2016 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಿದ್ದಾರೆ. ದುಬಾರಿ ಪದದ ಸಮನಾರ್ಥಕ ಪದ ಯಾವುದು? ಸೊ ದುಬಾರಿ ಪದದ ಸಮನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಎ ತುಟಿ ಅಂತ ಇದೆ, ಆಪ್ಷನ್ ಬಿ ತಿಂತ್ರಣಿ ಅಂತ ಇದೆ, ಆಪ್ಷನ್ ಸಿ ತುಟ್ಟಿ ಅಂತ ಇದೆ, ಆಪ್ಷನ್ ಡಿ ತುಷ್ಟಿ ಅಂತ ಇದೆ. ಸೊ ಇದರಲ್ಲಿ ದುಬಾರಿ ಪದದ ಸಮನಾರ್ಥಕ ಪದ ಯಾವುದು ಅಂದ್ರೆ ತುಟ್ಟಿ ಅಂತ ಅರ್ಥ. ಸಂಪೂರ್ಣವಾಗಿ ಸಮನಾರ್ಥ ಪದಗಳಿರುವ ಗುಂಪು ಯಾವುದು? ಸೊ ಇದರಲ್ಲಿ ಎಲ್ಲವೂ ಒಂದೇ ಅರ್ಥ ಕೊಡುವ ಪದಗಳನ್ನ ಗುಂಪನ್ನ ನಾವು ಇಲ್ಲಿ ಚೂಸ್ ಮಾಡ್ಬೇಕಾಗ್ತದೆ. ಆಪ್ಷನ್ ಎ ಪಾವಕ, ಅನಲ, ಬೆಂಕಿ, ಅಗ್ನ ಅಂತ ಇದೆ, ಆಪ್ಷನ್ ಬಿ ವಾರಿ, ನಾರಿ, ನೀರು, ತೋಯ ಅಂತ ಇದೆ, ಆಪ್ಷನ್ ಸಿ ಆದಿತ್ಯ, ಭಾಸ್ಕರ, ತಸ್ಕರ, ದಿನೇಶ ಅಂತ ಇದೆ, ಆಪ್ಷನ್ ಡಿ ಕುಸುಮ, ಪುಷ್ಪ, ಸೂಕ್ಷ್ಮ, ರಶ್ಮಿ ಅಂತ ಇದೆ. ಸೊ ಇದರಲ್ಲಿ ವಿವಿಧ ಹೆಸರುಗಳಿವೆ, ಒಂದೇ ರೀತಿಯ ಹೆಸರುಗಳಿಲ್ಲ. ಸೊ ಇದರಲ್ಲೂ ಕೂಡ ವಿವಿಧ ರೀತಿಯ ಹೆಸರುಗಳಿವೆ. ಸೊ ಇದರಲ್ಲೂ ಕೂಡ ಡಿಫರೆನ್ಸ್ ಆಗ್ತದೆ. ಬಟ್ ಇಲ್ಲಿ ಅನಲ ಮತ್ತೆ ಬೆಂಕಿ ಮತ್ತೆ ಅಗ್ನಿ ಮತ್ತೆ ಪಾವಕ, ಸೊ ಇವೆಲ್ಲವೂ ಅಗ್ನಿ ಪದಕ್ಕೆ ಸಮನಾರ್ಥಕ ಪದಗಳಾಗಿರ್ತವೆ. ಸೊ ಆದ್ದರಿಂದ ಈ ಗುಂಪನ್ನು ನಾವು ಆರಿಸಬೇಕಾಗ್ತದೆ. ಭೂಸುತೆಯ ಸಮನಾರ್ಥಕ ಪದಗಳು. ಸೊ ಇಲ್ಲಿ ಆಪ್ಷನ್ ಎ ಮುನಿಸುತ್ತು ಅಂತ ಇದೆ, ಪ್ರೇಮ ಸುತ್ತು ಮತ್ತೆ ಸಚ್ಚಿಸುತ್ತೆ ಮತ್ತೆ ದೇವಸುತ್ತೆ ಅಂತ ಇದೆ, ಆಪ್ಷನ್ ಬಿ ತನುಸುತ್ತೆ, ಇನ್ನುಸುತ್ತೆ, ಮೈಸುತ್ತೆ, ಮುನಿಸುತ್ತೆ ಅಂತ ಇದೆ, ಆಪ್ಷನ್ ಸಿ ಅವನಿಸುತ್ತೆ, ಗಿರಿಸುತ್ತೆ, ಹಿಮ್ಮಸುತ್ತೆ, ಪ್ರೇಮ ಸುತ್ತೆ ಅಂತ ಇದೆ. ಬಟ್ ಇಲ್ಲಿ ಆಪ್ಷನ್ ಡಿ ಯಲ್ಲಿ ಧರಣಿ ಸುತ್ತೆ ಮತ್ತೆ ಅವನಿಸುತ್ತೆ ಮತ್ತೆ ಪೃಥ್ವಿಯಾತ್ಮಜೆ ಮತ್ತೆ ಇಳಾಸುತ್ತೆ. ಸೊ ಇವೆಲ್ಲವೂ ಭೂಮಿ ಪದಕ್ಕೆ ಸಮನಾರ್ಥಕ ಪದಗಳು. ಸೊ ಧರಣಿ ಸುತ್ತೆ, ಅವನಿಸುತ್ತೆ, ಪೃಥ್ವಿಯಾತ್ಮಜತೆ ಮತ್ತೆ ಇಳಾಸುತ್ತೆ. ಸೊ ಇವೆಲ್ಲವೂ ಭೂಸುತ್ತೆ, ಭೂಮಿಗೆ ಸಮನಾರ್ಥಕ ಪದಗಳಾಗಿರ್ತವೆ. ಇದು ಸರಿಯಾದ ಗೌರವ ಪದ. ನಾವೆಲ್ಲ ಫಂಕ್ಷನ್ಗಳಲ್ಲಿ, ಯಾವುದೇ ಸಮಾರಂಭಗಳಲ್ಲಿ ಗೌರವಾತ್ಮಕವಾಗಿ ಭಾಷಣ ಮಾಡುವಾಗ ಆಪ್ಷನ್ ಎ ಆಧಾರ ಅಂತ ಇದೆ, ಆಪ್ಷನ್ ಬಿ ಆಧಾರ ಅಂತ ಇದೆ, ಆಪ್ಷನ್ ಸಿ ಆದರಣೀಯ. ಸೊ ಆಧಾರ ಅಂದ್ರೆ ಆದರಣೀಯ, ಗೌರವಾನ್ವಿತ, ಇವೆರಡು ಸಮನಾರ್ಥಕ ಪದಗಳಾಗಿರ್ತವೆ. ಓ ನಾಮ ಎಂಬುದರ ಅರ್ಥ. ಸೊ ಇದರಲ್ಲಿ ಆಪ್ಷನ್ ಎ ಪ್ರಾರಂಭದ ಪಾಠ, ಆಪ್ಷನ್ ಬಿ ಕೊನೆ ಪಾಠ, ಆಪ್ಷನ್ ಸಿ ನಾಮ ಬಳಿ, ಆಪ್ಷನ್ ಡಿ ಓ ಎನ್ನುವ ನಾಮ. ಸೊ ಇದರಲ್ಲಿ ಓ ನಾಮ ಅಂದ್ರೆ ಮೊದಲನೇ ನಾಮ ಅಥವಾ ಪ್ರಾರಂಭದ ಪಾಠ ಅಂತ ಕೂಡ ಕರೆಯಬಹುದು. ನೇಪಥ್ಯ ಎಂದರೆ, ಸೊ ಇಲ್ಲಿ ಆಪ್ಷನ್ ಎ ತೆರೆಯ ಹಿಂಭಾಗ ಅಂತ ಇದೆ, ಆಪ್ಷನ್ ಬಿ ಮಧ್ಯರಂಗ ಅಂತ ಇದೆ, ಆಪ್ಷನ್ ಸಿ ತೆರೆಯ ಮುಂಭಾಗ ಇದೆ, ಆಪ್ಷನ್ ಡಿ ರಂಗಸ್ಥಳ ಅಂತ ಇದೆ. ಸೊ ಇದರಲ್ಲಿ ನೇಪಥ್ಯ ಅಂದ್ರೆ ಆಪ್ಷನ್ ಎ ತೆರೆಯ ಹಿಂಭಾಗ. ಸೊ ಈ ಪದಕ್ಕೆ ನಾವು ಸಮನಾರ್ಥಕ ಪದವನ್ನ ತೆರೆಯ ಹಿಂಭಾಗ ಅಂತ ಚೂಸ್ ಮಾಡಬೇಕಾಗ್ತದೆ. ಸೊ ಇದು KPSC ಅವರ ಗ್ರೂಪ್ ಸಿ 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಕೃಷಿ ಪದ ಸಮನಾರ್ಥಕ ಪದ ಯಾವುದು? ಸೊ ಕೃಷಿ ಪದಕ್ಕೆ ಸಮನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಎ ಚತಿಪಯ ಅಂತ ಇದೆ, ಆಪ್ಷನ್ ಬಿ ಮತಿಪಯ, ಆಪ್ಷನ್ ಸಿ ದತಿಪಯ, ಆಪ್ಷನ್ ಡಿ ಕತಿಪಯ. ಸೊ ಇಲ್ಲಿ ಕತಿಪಯ, ಆಪ್ಷನ್ ಡಿ ಕತಿಪಯ ಅನ್ನುವುದು ಕೃಷಿ ಪದದ ಸಮನಾರ್ಥಕ ಪದ. ಸೊ ಈ ನೆನಪು ಎಂಬ ಪದ ಗ್ರಾಮ್ಯ ಉಚ್ಚಾರಣೆಯಲ್ಲಿ ನೆಪ್ಪು ಎಂದಾದರೆ, ಸೊ ಹಾಗಾದ್ರೆ ಜ್ಞಾಪಕ ಎಂಬುದು ಸೊ ಗ್ರಾಮೀಣ ಪದ ನಾವಿಲ್ಲಿ ಹುಡುಕ್ಬೇಕಾಗ್ತದೆ. ಆಪ್ಷನ್ ಎ ಜ್ಞಾಪ್ತಿ ಅಂತ ಇದೆ, ಆಪ್ಷನ್ ಬಿ ಜಪ್ತಿ ಅಂತ ಇದೆ, ಆಪ್ಷನ್ ಸಿ ಜಾಪ್ತಿ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಡಿ ಜ್ಞಪ್ತಿ, ಜ್ಞಪ್ತಿ ಇದೆ ನಿನಗೆ ಅಂತಾರಲ್ಲ. ಸೊ ಇಲ್ಲಿ ನೆನಪು ಎಂಬುದು ನೆಪ್ಪು ಎಂದಾದ್ರೆ ಜ್ಞಾಪಕ ಎಂಬುದು ಜ್ಞಪ್ತಿ ಎಂದಾಗುತ್ತದೆ. ಸೊ ಇದಕ್ಕೆ ಇದು ಸಮನಾರ್ಥಕ ಪದವಾಗಿದೆ, ಆಪ್ಷನ್ ಡಿ ಜ್ಞಪ್ತಿ. ಕೀಲಕ ಎಂಬುದು ಇದರ ಸಮನಾರ್ಥಕ ಪದ. ಸೊ ಕೀಲಕ, ಕೀಲಕ ಇದರ ಸಮನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಎ ಮಾಸ ಅಂತ ಇದೆ, ಆಪ್ಷನ್ ಬಿ ಸಂವತ್ಸರ ಅಂತ ಇದೆ,
ಆಪ್ಷನ್ ಸಿ ಶತಮಾನ, ಆಪ್ಷನ್ ಡಿ ದಶಕ ಅಂತ ಇದೆ. ಸೊ ಸಂವತ್ಸರ ಎಂಬುದು ಕೀಲಕದ ಸಮಾನಾರ್ಥಕ ಪದ. ಸೊ ಇದನ್ನ KPSC ಅವರು 2018ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಈ ಪದದ ಅರ್ಥ. ಸೊ ಹಾಗಾದ್ರೆ ನಗಾಳಿ ಪದದ ಅರ್ಥ ಯಾವುದು? ಆಪ್ಷನ್ ಎ ಸಮುದ್ರ ಅಂತ ಇದೆ, ಆಪ್ಷನ್ ಬಿ ಪರ್ವತಗಳ ಸಮೂಹ. ಸೊ ನಾವು ಪರ್ವತಗಳ ಸಮೂಹಕ್ಕೆ ಏನಂತ ಕರಿತೇವೆ? ನಗಾಳಿ ಅಂತ ಕರಿಬಹುದು. ಸೊ ಇದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂದ್ರೆ ನಗಾಳಿ, ಪರ್ವತಗಳ ಸಮೂಹ. ಕೂರ್ಮೆ ಇದರ ಅರ್ಥ. ಸೊ ಹಾಗಾದ್ರೆ ಇಲ್ಲಿ ಕೂರ್ಮೆ ಪದದ ಅರ್ಥ ಆಪ್ಷನ್ ಎ ಆಸಕ್ತಿ ಅಂತ ಇದೆ, ಆಪ್ಷನ್ ಬಿ ಆಮೆ ಅಂತ ಇದೆ, ಆಪ್ಷನ್ ಸಿ ಪ್ರೀತಿ ಅಂತ ಇದೆ, ಆಪ್ಷನ್ ಡಿ ಹರಿತವಾದ ಅಂತ ಇದೆ. ಸೊ ಕೂರ್ಮೆ ಪದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಸಿ ಪ್ರೀತಿ. ಅಕ್ಕಚ್ಚು ಇದರ ಸಮಾನಾರ್ಥಕ ಪದಗಳು. ಇಲ್ಲಿ ಆಪ್ಷನ್ ಎ ಅಕ್ಕಚ್ಚು ಹೊಟ್ಟೆ ಕಿಚ್ಚು ಅಂತ ಇದೆ, ಆಪ್ಷನ್ ಬಿ ಗಾಡಿ ಹಚ್ಚು ಅಕ್ಕರೆ ಹಚ್ಚು ಅಂತ ಇದೆ, ಆಪ್ಷನ್ ಸಿ ಅಕ್ಕರೆ ಮತ್ತೆ ಬೆಲ್ಲದಚ್ಚು ಅಂತ ಇದೆ, ಆಪ್ಷನ್ ಡಿ ಕಲಗಚ್ಚು ಮುಸುರಿ ನೀರು ಅಂತ ಇದೆ. ಸೊ ಇದರಲ್ಲಿ ಅಕ್ಕಚ್ಚು ಎಂದರೆ ಕಲಗಚ್ಚು ಅಥವಾ ಮುಸುರಿ ನೀರು ಎಂದರ್ಥ. ಸೊ ಈ ಪ್ರಶ್ನೆಯನ್ನ KPSC ಅವರ ಗ್ರೂಪ್ ಸಿ 2021ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಿದ್ದಾರೆ. ಸೊ ಉಸಾಬರಿ ಇದರ ಸಮಾನಾರ್ಥಕಗಳು. ಸೊ ಇಲ್ಲಿ ನಾವು ಗೋಜು, ಅವ್ನ್ ಗೋಜು ಹಾಕ್ಬೇಕು, ಇವನ್ ಗೋಡೆ ಹಾಕ್ಬೇಕು, ನಿನ್ಗೆ ಉಸಾಬರಿ ಹಾಕ್ಬೇಕು ಅಂತಾರಲ್ಲ. ಸೊ ಉಸಾರಿ ಪದಕ್ಕೆ ಸಮಾನಾರ್ಥಕ ಪದಗಳು ಗೋಜು ಅಥವಾ ಗೊಡವೆ. ಸೊ ಇದನ್ನ ಕೂಡ 2021ರ KPSC ಅವರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡಿ. ಛತ್ರಿ ಪದದ ಸಮಾನಾರ್ಥಕವಲ್ಲದ ರೂಪವನ್ನ ಗುರುತಿಸಿ. ಸೊ ಇಲ್ಲಿ ಇಷ್ಟೊತ್ತವರೆಗೂ ಯಾವ ಪ್ರಶ್ನೆಯನ್ನ ಕೇಳಿದ್ರು? ಸಮಾನಾರ್ಥಕ ಪದಗಳನ್ನ ಗುರುತಿಸಿ. ಬಟ್ ಇಲ್ಲಿ ಸಮಾನಾರ್ಥಕವಲ್ಲದ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಸೊ ಆದ್ರಿಂದ ನಾವು ಕ್ವಶನ್ ಅನ್ನ ಸರಿಯಾಗಿ ಓದ್ಬೇಕು ಮತ್ತೆ ಗ್ರಹಿಸಬೇಕು. ಸೊ ಇಲ್ಲಿ ಛತ್ರಿ ಪದದ ಸಮಾನಾರ್ಥಕವಲ್ಲದ ರೂಪವನ್ನ ಗುರುತಿಸಿ. ಸೊ ಇಲ್ಲಿ ಆಪ್ಷನ್ ಎ ಸತ್ತಿಗೆ ಅಂತ ಇದೆ, ಆಪ್ಷನ್ ಬಿ ಛತ್ರಿಕಾ, ಆಪ್ಷನ್ ಸಿ ಛತ್ರಿಕಾ, ಆಪ್ಷನ್ ಡಿ ಛತ್ತಿರಿಗೆ. ಸೊ ಇವು ಮೂರು ಪದಗಳು ಕೂಡ ಛತ್ರಿ ಎಂಬ ಪದಕ್ಕೆ ಸಮಾನಾರ್ಥಕವಾದರೆ ಸಣ್ಣ ಛತ್ರಿಕಾ, ಸಣ್ಣ ಚಂತ ಶುರುವಾದ ಛತ್ರಿಕಾ ಇದು ಛತ್ರಿ ಪದದ ಸಮಾನಾರ್ಥಕವಲ್ಲ. ಸೊ ಅದ ನಂತರ ನಾವು ಇದನ್ನ ಚೂಸ್ ಮಾಡಬೇಕಾಗ್ತದೆ. ಅಕ್ಷರ ಎಂದರೆ. ಸೊ ಇಲ್ಲಿ ಆಪ್ಷನ್ ಎ ಕಲಿಯುವುದು ಅಂತ ಇದೆ, ಆಪ್ಷನ್ ಬಿ ಕಲಿಕೆ ಅಂತ ಇದೆ, ಆಪ್ಷನ್ ಸಿ ಗುಂಪು ಅಂತ ಇದೆ, ಆಪ್ಷನ್ ಡಿ ನಾಶವಾಗದ್ದು ಅಂತ ಇದೆ. ಸೊ ಅಕ್ಷರ ಎಂದರೆ ನಾಶವಾಗದ್ದು ಎಂಬುದರ ಅರ್ಥವನ್ನ ಕೊಡ್ತದೆ. ಸೊ ಇದು KPSC ಅವರ ಗ್ರೂಪ್ ಸಿ ಇತ್ತೀಚಿನ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಮುಖಜ ಇದರ ಸಮಾನಾರ್ಥಕಗಳು. ಸೊ ಮುಖಜ ಪದಕ್ಕೆ ಸಮಾನಾರ್ಥಕ ಯಾವುದು ಅಂದ್ರೆ ಆಪ್ಷನ್ ಎ ಹಾರುವ ಬ್ರಾಹ್ಮಣ. ಸೊ ಮುಖಜ ಪದದ ಸಮಾನಾರ್ಥಕ ಪದ ಯಾವುದು? ಹಾರುವ ಬ್ರಾಹ್ಮಣ. ಸೊ ಇದನ್ನ ಲೇಬರ್ ಇನ್ಸ್ಪೆಕ್ಟರ್ HK ಹೈದರಾಬಾದ್ ಕರ್ನಾಟಕ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಅತಿ ಪದದ ಸಮಾನಾರ್ಥಕ ಪದ. ಇಲ್ಲಿ ಆಪ್ಷನ್ ಎ ಅರಸು ಅಂತ ಇದೆ, ಆಪ್ಷನ್ ಬಿ ಅಂಬರ, ಆಪ್ಷನ್ ಸಿ ಆರತಿ, ಆಪ್ಷನ್ ಡಿ ಶತ್ರು ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಡಿ ಶತ್ರು ಎನ್ನುವುದು ಆರತಿ ಪದದ ಸಮಾನಾರ್ಥಕ ಪದ ಆಗಿರ್ತದೆ. ಬಿನದ ಇದರ ಸಮಾನಾರ್ಥಕಗಳು. ಸೊ ಆಪ್ಷನ್ ಎ ಬನ ಕಾಡು ಅಡವಿ, ಆಪ್ಷನ್ ಬಿ ವಿನೋದ ವಿಲಾಸ ಸಂತೋಷ, ಆಪ್ಷನ್ ಡಿ ದಿನ ಹಗಲು ಬೆಳಕು ಹಣ ಸಂಪತ್ತು ಶ್ರೀವಂತಿಕೆ. ಸೊ ಇದರಲ್ಲಿ ಆಪ್ಷನ್ ಎ ಬನ ಕಾಡು ಅಡವಿ. ಸೊ ಇದು ಬಿನದ ಪದಕ್ಕೆ. ಇವು ಮೂರು ಕೂಡ ಅರಣ್ಯ ಅಂತಾನೂ ಕೂಡ ಹೇಳ್ಬೋದು, ಕಾನನ ಅಂತ ಕೂಡ ಹೇಳ್ಬೋದು. ಸೊ ಇವೆಲ್ಲವೂ ಬಿನದ ಪದಕ್ಕೆ ಸಮಾನಾರ್ಥಕ ಪದಗಳು. ಉದುಂಬರ ಇದರ ಸಮಾನಾರ್ಥಕ ಪದ. ಸೊ ಇಲ್ಲಿ ಆಪ್ಷನ್ ಎ ಹತ್ತಿಯ ಮರ ಅಂತ ಇದೆ, ಆಪ್ಷನ್ ಬಿ ತಾಳೆಯ ಮರ, ತೆಂಗಿನ ಮರ, ಆಪ್ಷನ್ ಡಿ ಮಾವಿನ ಮರ. ಸೊ ಇದರಲ್ಲಿ ಹತ್ತಿಯ ಮರ, ಆಪ್ಷನ್ ಎ ಹತ್ತಿಯ ಮರ ಎಂಬುದು ಉದುಂಬರ ಪದಕ್ಕೆ ಸಮಾನಾರ್ಥಕ ಪದ ಆಗಿರ್ತದೆ. ಅಹಿ ಇದರ ಸಮಾನಾರ್ಥಕಗಳು. ಸೊ ಇಲ್ಲಿ ಅಹಿ ಎಂಬುದರ ಸಮಾನಾರ್ಥಕಗಳು ಯಾವ್ದು ಅಂದ್ರೆ ಆಪ್ಷನ್ ಎ ಶ್ವಾನ ಮತ್ತೆ ಶುನಕ ಅಂತ ಇದೆ, ಆಪ್ಷನ್ ಬಿ ಹುಳ ಜಂತು ಇದೆ, ಆಪ್ಷನ್ ಸಿ ಮೊಸಳೆ ಮಕರ ಅಂತ ಇದೆ, ಆಪ್ಷನ್ ಡಿ ಸರ್ಪ ಮತ್ತೆ ಹಾವು. ಸೊ ಇದು ಸರ್ಪ ಮತ್ತೆ ಹಾವು ಎಂಬುದು ಅಹಿ ಪದದ ಸಮಾನಾರ್ಥಕ ಪದ ಆಗಿರ್ತದೆ. ತುಹಿನ ಇದರ ಸಮಾನಾರ್ಥಕಗಳು. ಸೊ ಇಲ್ಲಿ ತುಹಿನ ಎಂಬುದರ ಸಮಾನಾರ್ಥಕ ಪದವನ್ನ ನಾವು ಹುಡುಕಬೇಕಾಗ್ತದೆ. ಆಪ್ಷನ್ ಎ ತಮ ಕತ್ತಲು, ಆಪ್ಷನ್ ಬಿ ಕಿರಣ ರಶ್ಮಿ, ಆಪ್ಷನ್ ಸಿ ಹಿಮ ಮಂಜು, ಆಪ್ಷನ್ ಡಿ ಹಬೆ ಮತ್ತೆ ಉಗಿ. ಸೊ ತುಹಿನ ಅಂದ್ರೆ ಹಿಮ ಮತ್ತೆ ಮಂಜು. ಸೊ ಆಪ್ಷನ್ ಸಿ ಹಿಮ ಮತ್ತೆ ಮಂಜು ಎನ್ನುವುದು ತುಹಿನ ಪದದ ಸಮಾನಾರ್ಥಕ ಪದ ಆಗಿರ್ತದೆ. ಬಂಡನ ಪದದ ಸಮಾನಾರ್ಥಕಗಳು. ಸೊ ಇಲ್ಲಿ ಎರಡು ಪದ ಕೊಟ್ಟಿದ್ದಾರೆ. ಸೊ ಇವೆರಡು ಸಮಾನಾರ್ಥಕವಾಗಿದ್ದು ಇವೆರಡು ಈ ಪದಕ್ಕೆ ಸಮಾನಾರ್ಥಕವಾಗಿರ್ಬೇಕಾಗ್ತದೆ. ಸೊ ಆಪ್ಷನ್ ಎ ಯುದ್ಧ ಮಳಿಗೆ, ಆಪ್ಷನ್ ಬಿ ಯುದ್ಧ ಭೂಮಿ, ಆಪ್ಷನ್ ಸಿ ಮನೆ ಗುಡಾಣ, ಆಪ್ಷನ್ ಡಿ ಯುದ್ಧ ಕಾಳಗ. ಸೊ ಯುದ್ಧ ಮತ್ತೆ ಕಾಳಗ ಎರಡು ಸಮಾನಾರ್ಥಕ ಪದವಾಗಿದ್ದು ಸೊ ಈ ಪದಕ್ಕೆ ಬಂಡನ ಎಂಬುದು ಸಮಾನಾರ್ಥಕ ಪದ ಆಗಿರ್ತದೆ. ಇದು ನಾನ್ HK ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ 2023 ಲೇಬರ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ತರಿ ಇದರ ಸಮಾನಾರ್ಥಕಗಳು. ಸೊ ಇಲ್ಲಿ ತರಿ ಪದದ ಸಮಾನಾರ್ಥಕಗಳು ಯಾವುದು ಅಂದ್ರೆ ಸೊ ಇಲ್ಲಿ 4 ಪದಗಳನ್ನ ಕೊಟ್ಟಿದ್ದಾರೆ. ಸೊ ಇವು 4 ಒಂದೇ ಸಮನಾಗಿ ಈ 4 ಪದಗಳು ಈ ಪದಕ್ಕೆ ಸಮಾನಾರ್ಥಕವಾಗಿರ್ಬೇಕಾಗ್ತದೆ.
ಸೊ ಇದರಲ್ಲಿ ಆಪ್ಷನ್ ಎ ಕಡಿ, ಕತ್ತರಿಸು, ಛೇದಿಸು, ಕೀಳು. ಆಪ್ಷನ್ ಬಿ ಕೀಳು, ಪೀಡೆ, ಕತ್ತರಿಸು, ಛೇದಿಸು. ಆಪ್ಷನ್ ಸಿ ಕತ್ತರಿಸು, ಮರ, ತರಣಿ, ಕಡಿ. ಆಪ್ಷನ್ ಡಿ ಕಡಿ, ಕೀಳು, ಮರ, ಕತ್ತರಿಸು. ಸೊ ಇವೆಲ್ಲದರಲ್ಲಿ ಆಪ್ಷನ್ ಎ ಕಡಿ, ಕತ್ತರಿಸು, ಛೇದಿಸು, ಕೀಳು. ಸೊ ಇವೆಲ್ಲವೂ ಒಂದೇ ಅರ್ಥವನ್ನು ಕೊಟ್ಟು ತರಿ ಎಂಬುದರ ಅರ್ಥಕ್ಕೆ ಇವು 4 ಪದಗಳು ಸಮಾನಾರ್ಥಕವಾಗಿವೆ. ಬಿಂಕ, ಬೆಡಗು ಇದರ ಸಮಾನಾರ್ಥಕಗಳು. ಸೊ ಇದರಲ್ಲಿ ಆಪ್ಷನ್ ಎ ಸೊಗಸು, ಅಂದ ಇದೆ. ಆಪ್ಷನ್ ಬಿ ಚಂದ, ರೀತಿ ಇದೆ. ಆಪ್ಷನ್ ಸಿ ಸೆಳೆತ, ನಾವಿನ್ಯ. ಆಪ್ಷನ್ ಡಿ ಚಂದ, ಸೆಳೆತ. ಸೊ ಇದರಲ್ಲಿ ಆಪ್ಷನ್ ಎ ಸೊಗಸು ಮತ್ತೆ ಅಂದ ಎಂಬುದು ಬಿಂಕ ಮತ್ತು ಬೆಡಗು ಪದದ ಸಮಾನಾರ್ಥಕ ಪದಗಳು. ಪೀತ ಎಂದರೆ, ಸೊ ಇಲ್ಲಿ ಆಪ್ಷನ್ ಎ ಬಿಳಿ ಅಂತ ಇದೆ. ಆಪ್ಷನ್ ಬಿ ಕರಿ. ಆಪ್ಷನ್ ಸಿ ಹಳದಿ. ಆಪ್ಷನ್ ಡಿ ಕೆಂಪು. ಸೊ ಇದರಲ್ಲಿ ಆಪ್ಷನ್ ಸಿ ಹಳದಿ ಎನ್ನುವುದು ಪೀತ ಎಂಬುದರ ಸಮಾನಾರ್ಥಕ ಪದ ಆಗಿರ್ತದೆ. ಜ್ಯೋತ್ಸ್ನ ಇದರ ಸಮಾನಾರ್ಥಕ ಪದ. ಸೊ ಇಲ್ಲಿ ಜ್ಯೋತ್ಸ್ನ ಎಂಬುದು ಆಪ್ಷನ್ ಎ ಜಾತಿ ಅಂತ ಇದೆ. ಆಪ್ಷನ್ ಬಿ ಬೆಳದಿಂಗಳು. ಆಪ್ಷನ್ ಸಿ ಉತ್ಸವ. ಆಪ್ಷನ್ ಡಿ ಜ್ಯೋತಿ. ಸೊ ಇದರಲ್ಲಿ ಆಪ್ಷನ್ ಬಿ ಬೆಳದಿಂಗಳು ಎನ್ನುವುದು ಜ್ಯೋತ್ಸ್ನ ಪದದ ಸಮಾನಾರ್ಥಕ ಪದ ಆಗಿರ್ತದೆ. ಸೊ ಇದನ್ನ ಜೂನಿಯರ್ ಇಂಜಿನಿಯರ್ KPSC ಅವರ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಭೌರಿಕ ಇದರ ಸಮಾನಾರ್ಥಕಗಳು. ಸೊ ಭೌರಿಕ ಪದದ ಸಮಾನಾರ್ಥಕಗಳು ಆಪ್ಷನ್ ಎ ಕೋಶಾಧಿಕಾರಿ ಮತ್ತು ಭಂಡಾರಿ. ಆಪ್ಷನ್ ಬಿ ಬೊಗಳೆ ಬಿಡುವ ಭೋಗಿ. ಆಪ್ಷನ್ ಸಿ ಭ್ರಾಮಕ ಭ್ರಮಿತ. ಆಪ್ಷನ್ ಬಿ ಭ್ರಷ್ಟ ಭ್ರಮಿಷ್ಠ. ಸೊ ಇದರಲ್ಲಿ ಆಪ್ಷನ್ ಎ ಕೋಶಾಧಿಕಾರಿ ಮತ್ತೆ ಭಂಡಾರಿ. ಸೊ ಇದು ಭೌರಿಕ ಪದದ ಸಮಾನಾರ್ಥಕ ಪದಗಳಾಗಿರ್ತವೆ. ಸೊ ಚಿಗರೆಯನ್ನು ಈ ಪದದಿಂದ ಗ್ರಹಿಸಬಹುದು. ಅಂದ್ರೆ ಚಿಗರೆಯನ್ನು ಇದರಲ್ಲಿ ಯಾವುದೋ ಒಂದು ಪದದಿಂದ ನಾವು ಕಂಡುಹಿಡಬಹುದು. ಅಂದ್ರೆ ಆಪ್ಷನ್ ಎ ಚಿಗುರು. ಆಪ್ಷನ್ ಬಿ ಚಿಗುರುವುದು. ಆಪ್ಷನ್ ಸಿ ಹುಲ್ಲೆ. ಆಪ್ಷನ್ ಡಿ ಮೊಳೆಯುವುದು. ಸೊ ಇದರಲ್ಲಿ ಹುಲ್ಲೆ ಎಂಬುದು ಚಿಗರೆ ಎನ್ನುವ ಪದದ ಅರ್ಥ ಆಗ್ತದೆ. ಉದದಿ ಇದರ ಸಮಾನಾರ್ಥಕಗಳು. ಸೊ ಇಲ್ಲಿ ಆಪ್ಷನ್ ಎ ಭಸ್ಮ, ಕುಂಕುಮ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸಮುದ್ರ ಮತ್ತೆ ಕಡಲು. ಆಪ್ಷನ್ ಸಿ ಉದ್ದವಾದದ್ದು, ವಿಸ್ತಾರವಾದದ್ದು. ಆಪ್ಷನ್ ಡಿ ಆದಿ, ಅಂತ್ಯ. ಸೊ ಇದರಲ್ಲಿ ಸಮುದ್ರ, ಕಡಲು, ಸಾಗರ. ಸೊ ಇವೆಲ್ಲವೂ ಕೂಡ ಉದದಿ ಪದದ ಸಮಾನಾರ್ಥಕ ಪದಗಳು ಆಗಿರ್ತವೆ. ಭೃಂಗ ಇದರ ಸಮಾನಾರ್ಥಕಗಳು. ಸೊ ಇಲ್ಲಿ ಆಪ್ಷನ್ ಎ ಭಂಗ, ಅಡ್ಡಿ, ತೊಂದರೆ. ಆಪ್ಷನ್ ಬಿ ಮಂಗ, ಕೋತಿ, ವಾನರ. ಆಪ್ಷನ್ ಸಿ ನಾಯಿ, ಕುನ್ನಿ, ಶ್ವಾನ. ಆಪ್ಷನ್ ಡಿ ಭ್ರಮರಾಳಿ ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಬಿ ಮಂಗ, ಕೋತಿ, ವಾನರ. ಸೊ ಇವು 3 ಪದಗಳು ಭೃಂಗ ಪದಕ್ಕೆ ಸಮಾನಾರ್ಥಕ ಪದ ಆಗಿರ್ತವೆ. ನೆಕ್ಸ್ಟ್ ಕ್ವಶನ್, ಪೂಣಿಕೆ ಇದರ ಸಮಾನಾರ್ಥಕಗಳು. ಸೊ ಇದರಲ್ಲಿ ಆಪ್ಷನ್ ಎ ಅಲಿಪ್ತ, ತಟಸ್ಥ ಅಂತ ಇದೆ. ಆಪ್ಷನ್ ಬಿ ಪ್ರತಿಜ್ಞೆ, ಶಪಥ ಅಂತ ಇದೆ. ಆಪ್ಷನ್ ಸಿ ಗೌರವ, ಮನ್ನಣೆ ಅಂತ ಇದೆ. ಆಪ್ಷನ್ ಡಿ ಮಹನೀಯ, ಗೌರವಾನ್ವಿತ ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಬಿ ಪ್ರತಿಜ್ಞೆ ಮತ್ತು ಶಪಥ ಅಂದರೆ ಪೂಣಿಕೆ ಇದರ ಸಮಾನಾರ್ಥಕ ಪದಗಳು ಇವೆರಡು ಆಗ್ತವೆ. ಹದುಳ ಇದರ ಸಮಾನಾರ್ಥಕಗಳು. ಸೊ ಇಲ್ಲಿ ಆಪ್ಷನ್ ಎ ಸಹಾಯ, ನೆರವು ಅಂತ ಇದೆ. ಆಪ್ಷನ್ ಬಿ ತೊಂದರೆ, ಕಿರುಕುಳ ಅಂತ ಇದೆ. ಆಪ್ಷನ್ ಸಿ ಸೌಖ್ಯ, ಕ್ಷೇಮ. ಆಪ್ಷನ್ ಡಿ ಸಂತೋಷ, ಆಹ್ಲಾದ. ಸೊ ಇದರಲ್ಲಿ ಸೌಖ್ಯ ಮತ್ತೆ ಕ್ಷೇಮ ಎನ್ನುವುದು ಹದುಳ ಪದದ ಸಮಾನಾರ್ಥಕಗಳಾಗಿರ್ತವೆ. ಇಲ್ಲಿ ತಸ್ಕರ ಎಂದರೆ, ಸೊ ಇಲ್ಲಿ ಆಪ್ಷನ್ ಎ ಚಾಲಕಿ ಅಂತ ಇದೆ. ಆಪ್ಷನ್ ಬಿ ಚೋರ ಅಂತ ಇದೆ. ಆಪ್ಷನ್ ಸಿ ಜಾಣ. ಆಪ್ಷನ್ ಡಿ ಬುದ್ಧಿವಂತ. ಸೊ ಇದರಲ್ಲಿ ಆಪ್ಷನ್ ಬಿ ಚೋರ ಅಥವಾ ಕಳ್ಳ ಎನ್ನುವುದು ತಸ್ಕರ ಪದದ ಸಮಾನಾರ್ಥಕ ಪದ ಆಗಿರ್ತದೆ. ಸೊ ಇದನ್ನ KPSC ಹೈದರಾಬಾದ್ ಕರ್ನಾಟಕ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಘಟಿಕ ಸ್ಥಾನ ಎಂದರೆ, ಸೊ ಇಲ್ಲಿ ಆಪ್ಷನ್ ಎ ನ್ಯಾಯಸ್ಥಾನ ಅಂತ ಇದೆ. ಆಪ್ಷನ್ ಬಿ ಪಟ್ಟಣ. ಆಪ್ಷನ್ ಸಿ ರಾಜನ ಸಭೆ. ಆಪ್ಷನ್ ಡಿ ಉನ್ನತ ವಿದ್ಯಾಕೇಂದ್ರ ಅಥವಾ ಉನ್ನತ ಶಾಲೆಯನ್ನು ನಾವೇನಂತ ಕರಿತೇವೆ, ಘಟಿಕ ಸ್ಥಾನ ಅಂತ ಕರಿತೇವೆ. ವಾರಿಧಿ ಪದದ ಸಮಾನಾರ್ಥಕ ಪದ. ಸೊ ವಾರಿಧಿ ಪದದ ಸಮಾನಾರ್ಥಕ ಪದ ಯಾವುದು ಅಂದ್ರೆ ಆಪ್ಷನ್ ಎ ಸಮುದ್ರ ಅಂತ ಇದೆ. ಆಪ್ಷನ್ ಬಿ ಕುಸುಮ. ಆಪ್ಷನ್ ಸಿ ಅಂಬರ. ಆಪ್ಷನ್ ಡಿ ವಾಣಿ. ಸೊ ಇದರಲ್ಲಿ ಆಪ್ಷನ್ ಎ ಸಮುದ್ರ. ಸೊ ವಾರಿಧಿ ಅಂದ್ರೆ ಸಮುದ್ರ ಮತ್ತೆ ಸಾಗರ ಮತ್ತೆ ಕಡಲು ಮತ್ತೆ ಉದದಿ. ಸೊ ನಾವು ಆಗಲೇ ಒಂದು ಪ್ರಶ್ನೆ ನೋಡಿದ ಹಾಗೆ ಉದದಿ ಅಂದರೆ ಕೂಡ ಸಮುದ್ರ ಅಥವಾ ಕಡಲು ಎಂಬ ಸಮಾನಾರ್ಥಕ ಪದ ಬರ್ತದೆ. ಸೊ ಇವೆಲ್ಲವೂ ವಾರಿಧಿ ಪದದ ಸಮಾನಾರ್ಥಕ ಪದಗಳಾಗ್ತವೆ. ಸೊ ಇದನ್ನ KRIDL FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಶಶಿ ಪದಕ್ಕೆ ಸಮಾನಾರ್ಥಕ ಪದ. ಸೊ ಇದರಲ್ಲಿ ಆಪ್ಷನ್ ಎ ಜಡ. ಆಪ್ಷನ್ ಬಿ ಅನಲ. ಆಪ್ಷನ್ ಸಿ ಚಂದ್ರ. ಆಪ್ಷನ್ ಡಿ ಅವನಿ. ಸೊ ಇದರಲ್ಲಿ ಶಶಿ ಪದಕ್ಕೆ ಚಂದ್ರ ಎನ್ನುವುದು ಸಮಾನಾರ್ಥಕ ಪದ. ಮಡಿ ಪದಕ್ಕೆ ನಾನಾರ್ಥಗಳು. ಸೊ ಇದರಲ್ಲಿ ಮಾಡು ಇಲ್ಲವೇ ಮಡಿ ಎಂಬುದು ಗಾಂಧೀಜಿಯವರ ನಾಣ್ಣುಡಿಯಾಗಿದೆ. ಸೊ ಇದು ಮಡಿ ಅಂದ್ರೆ ಇದಕ್ಕೆ ಸಮಾನಾರ್ಥಕ ಪದಗಳು ಆಪ್ಷನ್ ಎ ದುಡಿ ನಡಿ ಅಂತ ಇದೆ. ಆಪ್ಷನ್ ಬಿ ಶುದ್ಧ ನಿಧಾನ. ಆಪ್ಷನ್ ಸಿ ಯುದ್ಧ ಸಾವು. ಆಪ್ಷನ್ ಡಿ ಮಾಡು ಬಿಡು. ಸೊ ಇದರಲ್ಲಿ ಶುದ್ಧ ಅಥವಾ ನಿಧಾನ ಹೊಂದುವುದು. ಸೊ ಮಡಿಯುವುದು, ನಿಧಾನ ಹೊಂದುವುದು, ಶುದ್ಧ ಹೊಂದುವುದು. ಸೊ ಇವು 3 ಕೂಡ ಸಮಾನಾರ್ಥಕಗಳಾಗಿರ್ತವೆ. ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿ. ಸೊ ಇದರಲ್ಲಿ 3 ಪದಗಳು ಒಂದೇ ಅರ್ಥವನ್ನ ಕೊಡ್ತವೆ. ನೈಸರ್ಗಿಕ, ಪ್ರಾಕೃತಿಕ, ಸ್ವಾಭಾವಿಕ. ಸೊ ಇವು 3 ಕೂಡ ನ್ಯಾಚುರಲ್ ಎಂಬ ಅರ್ಥವನ್ನ ಕೊಟ್ರೆ, ಇದರಲ್ಲಿ ಕೃತಕ ಇದೊಂದೇ ಕೂಡ
ಆರ್ಟಿಫಿಷಿಯಲ್ ಎಂಬ ಅರ್ಥವನ್ನ ಕೊಡ್ತದೆ. ಸೊ ಆದ್ರಿಂದ ಆರ್ಟಿಫಿಷಿಯಲ್ ಕೃತಕ ಎಂಬುದು ಗುಂಪಿಗೆ ಸೇರಿದ ಪದ ಆಗ್ತದೆ. ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿ. ಸೊ ಇದರಲ್ಲಿ ನಾಟ್ ಪದ ಇದೆ. ಸೊ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂದ್ರೆ ನದಿ, ಸಮುದ್ರ, ಬೆಟ್ಟ, ಸರೋವರ. ಸೊ ಇದರಲ್ಲಿ ನದಿ ಕೂಡ ನೀರಿಗೆ ಸಂಬಂಧಿಸಿದ್ದು, ನೀರು ಹರಿತದೆ. ಸಮುದ್ರ ಕೂಡ ಇವೆಲ್ಲವೂ ಬಂದು ಸಮುದ್ರಕ್ಕೆ ಸೇರ್ತದೆ ನೀರು. ಸರೋವರ ಕೂಡ ನೀರನ್ನ ಹೊಂದಿರ್ತದೆ. ಬಟ್ ಇಲ್ಲಿ ಬೆಟ್ಟ ಇದು ಕಾಡನ್ನ ಹೊಂದಿರ್ತದೆ. ಸೊ ಅದರ ನಂತರ ಬೆಟ್ಟ ಎಂಬುದು ಗುಂಪಿಗೆ ಸೇರಿದ ಪದ. ನೆರವು ಪದದ ಸಮಾನಾರ್ಥಕ ಪದ. ಸೊ ನೆರವು ನೀಡುವುದು ಅಥವಾ ಸಹಾಯ ಮಾಡುವುದು. ಸೊ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಆಪ್ಷನ್ ಸಿ, ಸಹಾಯ ಎಂಬುದು ನೆರವು ಪದದ ಸಮಾನಾರ್ಥಕ ಪದ ಆಗಿರ್ತದೆ. ಸೊ ಇದನ್ನ ಕ್ರೈಸ್ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕೊಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮಾನಾರ್ಥಕ ಪದ ಬರೆಯಿರಿ. ಮಾದರಿ, ಸಮುದ್ರ, ಕಡಲು. ಸೊ ಸಮುದ್ರ, ಕಡಲು ಇವೆರಡಕ್ಕೆ ಯಾವ ರೀತಿ ಸಮಾನಾರ್ಥಕ ಪದ ಇದೆ ಅದೇ ರೀತಿ ಆಶೀರ್ವಾದಕ್ಕೆ ನಾವಿಲ್ಲಿ ನೋಡ್ಬೇಕಾಗ್ತದೆ. ಆಪ್ಷನ್ ಎ ನಿಂದಿಸು ಅಂತ ಇದೆ. ಆಪ್ಷನ್ ಬಿ ಹರಸು. ಆಪ್ಷನ್ ಸಿ ತ್ಯಜಿಸು. ಆಪ್ಷನ್ ಡಿ ಟೀಕಿಸು. ಹರಸುವುದು ಇಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ಆಶೀರ್ವಾದ. ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿ. ಸೊ ಇದರಲ್ಲಿ ಆಪ್ಷನ್ ಎ ಶರದಿ, ಆಪ್ಷನ್ ಬಿ ಕಡಲು, ಆಪ್ಷನ್ ಬಿ ಪರಿಧಿ, ಆಪ್ಷನ್ ಡಿ ಜಲದಿ. ಸೊ ಇವು ಮೂರು ಕೂಡ ಕಡಲು, ಸಾಗರ, ಸಮುದ್ರ, ಜಲದಿ, ಶರದಿಗೆ ಸಂಬಂಧಿಸಿದಾದ್ರೆ ಪರಿಧಿ ಎನ್ನುವುದು ಗುಂಪಿಗೆ ಸೇರಿದ ಪದ ಆಗ್ತದೆ. ಸೊ ಇದು KSSCL ಜೆ ಜೂನಿಯರ್ ಅಸಿಸ್ಟೆಂಟ್ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಘೃತ ಎಂಬ ಪದದ ಅರ್ಥ ಯಾವುದು? ಸೊ ಇದರಲ್ಲಿ ಆಪ್ಷನ್ ಎ ನೀರು ಅಂತ ಇದೆ, ಆಪ್ಷನ್ ಬಿ ಎಣ್ಣೆ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ತುಪ್ಪ. ಸೊ ಇದರಲ್ಲಿ ಘೃತ ಎಂಬುದು ತುಪ್ಪ ಎಂಬುದರ ಸಮಾನಾರ್ಥಕ ಪದ ಆಗಿರ್ತದೆ. ಸೊ ಇದನ್ನ KSP 2010 ಕರ್ನಾಟಕ ಸ್ಟೇಟ್ ಪೊಲೀಸ್ 2010 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕೆಂಗದಿರ ಎಂಬುದರ ಸಮಾನಾರ್ಥಕ ಪದ. ಸೊ ಇದರಲ್ಲಿ ಆಪ್ಷನ್ ಎ ಚಂದ್ರ ಇದೆ. ಸೊ ಇದಕ್ಕೆ ಶಶಿ ಅಂದ್ರೆ ಚಂದ್ರ ಎಂದರ್ಥ. ಆಪ್ಷನ್ ಬಿ ಧೂಮಕೇತು, ಆಪ್ಷನ್ ಸಿ ಸೂರ್ಯ. ಸೂರ್ಯ ಎನ್ನುವುದು ಕೆಂಗದಿರ ಪದದ ಸಮಾನಾರ್ಥಕ ಪದ ಆಗಿರ್ತದೆ. ತೃಷೆ ಪದದ ಸಮಾನಾರ್ಥಕ ರೂಪ. ಸೊ ಇಲ್ಲಿ ತೃಷೆ ಆಪ್ಷನ್ ಎ ಇಚ್ಛೆ ಇದೆ, ಆಪ್ಷನ್ ಬಿ ಒಲವು ಇದೆ, ಆಪ್ಷನ್ ಸಿ ದಾಹ ಅಂತ ಇದೆ, ಆಪ್ಷನ್ ಡಿ ಆಸೆ ಅಂತ ಇದೆ. ಸೊ ಇದರಲ್ಲಿ ತೃಷೆ ಅಂದ್ರೆ ಇದು ರಿಪೀಟ್ ಆಗಿದೆ. ತೃಷೆ ಅಂದ್ರೆ ಬಾಯಾರಿಕೆ ಅಂತ ಕೂಡ ಆಗ್ತದೆ, ಮತ್ತೆ ದಾಹ ಅಂತ ಕೂಡ ಹೇಳ್ಬೋದು. ಸೊ ಇದು ಜೂನಿಯರ್ ಇಂಜಿನಿಯರ್ 2022 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿಗೆ ನಾವು ಸಮಾನಾರ್ಥಕ ಪದಗಳನ್ನ ಚರ್ಚೆ ಮಾಡಿದ್ದೇವೆ. ವಿವಿಧ ಪ್ರಶ್ನೋತ್ತರಗಳು ನಾವು ಚರ್ಚೆ ಮಾಡಿದ್ದೇವೆ. ಅನೇಕ ಅಂದ್ರೆ FDA, SDA ಮತ್ತೆ ಕ್ರೈಸ್ ಮತ್ತೆ KPSC ಅವರ ಗ್ರೂಪ್ ಸಿ ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ ಮತ್ತೆ ಜೂನಿಯರ್ ಇಂಜಿನಿಯರ್ ಮತ್ತೆ ಜೂನಿಯರ್ ಅಸಿಸ್ಟೆಂಟ್ ಇವೆಲ್ಲ ಕೇಳಿರ್ತಕ್ಕಂಥ ಮತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್. ಸೊ ಇವೆಲ್ಲವಲ್ಲಿ ಇರ್ತಕ್ಕಂಥ ಸಮಾನಾರ್ಥಕ ಪದಗಳನ್ನ ನಾವು ಇಲ್ಲಿ ಪಟ್ಟಿ ಮಾಡಿದ್ದೇವೆ. ಸೊ ಇವು ಸುಮಾರು 150ಕ್ಕೂ ಹೆಚ್ಚಿವೆ. ಸೊ ಇವೆಲ್ಲವನ್ನು ನೀವು ಮುಂದೆ ಯೂಸ್ಫುಲ್ ಆಗ್ತವೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.